ಜಯಂತ್. ಸೊ ನೋಡ್ರಿ, ಇವತ್ತಿನ ಕ್ಲಾಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಕಂಟಿನ್ಯೂ ಮಾಡೋಣ. ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಟು ಬಿ ಫ್ಯಾಮಿಲಿ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಕ್ಲಾಸ್ ಅಲ್ಲಿ ಏನಂತಂದ ಹೇಳಿದ್ರೆ ಟು ಹ್ಯಾವ್ ಮತ್ತು ಅದಾದ ನಂತರ ಟು ಡು ಫ್ಯಾಮಿಲಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಒನ್ ಥಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಐತೆ. ಅದಾದ ನಂತರ ನೆಕ್ಸ್ಟ್ ಕ್ಲಾಸಸ್ ಗಳ ಲಿಂಕ್ ಇದಾವ, ಆಮೇಲೆ ಟೆಲಿಗ್ರಾಮ್ಸ್ ಗಳ ಲಿಂಕ್ ಇದಾವ, ಗ್ರೂಪ್ಸ್ ಗಳು ಎಲ್ಲಾನು ಫಾಲೋ ಮಾಡ್ರಿ. ಅದಾದ ನಂತರ ಎಲ್ರಿಗೂ ಶೇರ್ ಮಾಡ್ರಪ್ಪ. ಸೊ ಶೇರ್ ಮಾಡ್ರಿ, ಆಮೇಲೆ ಲೈಕ್ ಮಾಡ್ರಿ. ಇಷ್ಟೇ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತ ಅಂತ ಹೇಳಿದ್ರೆ ಡೈಲಿ ಕ್ಲಾಸಸ್ ಗಳನ್ನ ನೋಡ್ರಿ, ಒಂದಿನೂ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಒಂದನೇದಿಂದ ಸೊ ಫಸ್ಟ್ ಕ್ಲಾಸ್ ಇಂದ ಇಲ್ಲಿವರೆಗೂ ನೋಡ್ತಾ ಬಂದ್ರಿ ಅಂತಂತ ಹೇಳಿದ್ರೆ ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನಾನು ಒಂದನೇದ್ ನೋಡಿದೀನಿ, ಎರಡನೇದು ಮೂರನೇದ್ ನೋಡಿಲ್ಲ, ನಾಲ್ಕನೇದ್ ನೋಡ್ತಾ ಇದೀನಿ ಅಂತಂತ ಹೇಳಿದ್ರೆ ನಡುವಿಂದ ಹೋಗಿ ನೀವು ಹೋಗಿ ಅಷ್ಟೇ, ನೀವು ನೋಡಕ್ ಹೋಗ್ಬೇಡ್ರಿ ನೆಕ್ಸ್ಟ್. ಸೊ ಫಸ್ಟ್ ಇಂದ ಕಂಟಿನ್ಯೂಷನ್ ಆಗಿ ನೋಡ್ತಾ ಇದ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಏನಪ್ಪಾ ಅಂತಂದ ಹೇಳಿ ರಿಪೀಟ್ ಆಗಿ ಗೊತ್ತಾಗುತ್ತೆ. ಕ್ಲಿಯರ್? ಸೊ ನೋಡ್ರಿ, ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಗಳಲ್ಲಿ ಟು ಬಿ ಫ್ಯಾಮಿಲಿ, ಟು ಹ್ಯಾವ್ ಫ್ಯಾಮಿಲಿ, ಟು ಡು ಫ್ಯಾಮಿಲಿ ಅಂತಂದ ಹೇಳಿ ಬರ್ತಾವ. ಸೊ ಟು ಬಿ ಫ್ಯಾಮಿಲಿಯಲ್ಲಿ ಈಸ್, ಆಮ್, ಆರ್, ವಾಸ್, ವೇರ್, ಬಿ, ಬೀಯಿಂಗ್, ಬೀನ್ ಅಂತಂದ ಹೇಳಿ ಬರ್ತಾವ. ಸೊ ನಾವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತೇನ್ ಮಾಡೋಣ, ಹ್ಯಾಸ್, ಹ್ಯಾವ್, ಹ್ಯಾಡ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡೂ, ಡಸ್, ಡಿಡ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ, ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಟು ಬಿ ಈಸ್, ಆಮ್, ಆರ್, ವಾಸ್, ವೇರ್, ಬಿ, ಬೀಯಿಂಗ್, ಬೀನ್ ಅಂತಂದ ಹೇಳಿ ಟೋಟಲ್ ಆಗಿ 8 ಪ್ರಕಾರದ ಏನಪ್ಪಾ ಅಂತಂದ ಹೇಳಿದ್ರೆ ಟು ಬಿ ಫ್ಯಾಮಿಲಿಯಲ್ಲಿ ಬರ್ತಾವ ಹೆಲ್ಪಿಂಗ್ ವರ್ಬ್ಸ್ ಗಳು. ಸೊ ಅವೇನಪ್ಪಾ ಅಂತಂದ ಹೇಳಿದ್ರೆ ಅವುಗಳನ್ನ ನಾವು ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಗಳಾಗಿ ಕೂಡ ಏನಂತಂದ ಹೇಳಿದ್ರೆ ಯೂಸ್ ಮಾಡಬಹುದು. ಸೊ ಅವು ಹೆಲ್ಪಿಂಗ್ ವರ್ಬ್ ಗಳಾಗಿ ಯೂಸ್ ಮಾಡ್ತಾ ಇದ್ವು ಅಂತಂದ ಹೇಳಿದ್ರೆ ಒಂದ್ ಕೆಲಸ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ ರೀತಿ ಆಗ್ತಿರುತ್ತೆ, ಆಗೋಗಿದೆ ಅಂತಂದ ಹೇಳಿ ಪಾಸ್ಟ್ ಟೆನ್ಸ್ ಹೇಳ್ಬಹುದು. ಅದಾದ ನಂತರ ಆಗ್ತಾ ಇದೆ ಅಂತಂದ ಹೇಳಿ ಇವಾಗ ಪ್ರೆಸೆಂಟ್ ಅಲ್ಲಿ ನಡೀತಾ ಇರೋದನ್ನ ಹೇಳ್ಬಹುದು. ಆಮೇಲೆ ನಡಿಬಹುದು, ಆಗಬಹುದು ಅಂತಂದ್ ಹೇಳ್ಬಿಟ್ಟು ಏನಂತಂದ್ರೆ ಫ್ಯೂಚರ್ ದಲ್ಲೂ ಹೇಳ್ಬಹುದು. ಹೆಲ್ಪಿಂಗ್ ವರ್ಬ್ ಗಳನ್ನ ಇವುಗಳನ್ನ ಯೂಸ್ ಮಾಡಿದ್ರೆ ಅವ್ನ್ ಹೆಂಗ್ ಯೂಸ್ ಮಾಡ್ತಾರ ನೋಡ್ಕೊಂಡು ಆಮೇಲೆ. ಅದಾದ ನಂತರ ಮೇನ್ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರ್ಬೇಕು, ಕಂಪಲ್ಸರಿ ING ಫಾರ್ಮ್ ಅಲ್ಲಿ ಇರ್ಬೇಕು. ಸೊ ಇವು ಹೆಲ್ಪಿಂಗ್ ವರ್ಬ್ಸ್ ಗಳಾದವು ಅಂತಂದ ಹೇಳಿದ್ರ ಮೇನ್ ವರ್ಬ್ ಯಾವ್ದ್ರಲ್ಲಿ ಇರ್ಬೇಕು, ಕಂಪಲ್ಸರಿ ING ಫಾರ್ಮ್ ಅಲ್ಲಿ ಇರ್ಬೇಕು. 100% ಇಲ್ಲ ಅಂತಂದ ಹೇಳಿದ್ರೆ ಆ ಸೆಕ್ಷನ್ ಅಥವಾ ಆ ಸೆಂಟೆನ್ಸ್ ಏನಪ್ಪಾ ರಾಂಗ್ ಅಂತಂದ ಹೇಳ್ತೀವಿ. ಓಕೆ, ಟು ಬಿ ಫ್ಯಾಮಿಲಿ ಸರ್ ಮೇನ್ ವರ್ಬ್ ಆಗಂಗಿಲ್ಲನ್ರಿ? ಎಸ್, ಆಗ್ತಾವ. ಸೊ ಅವ್ ಆಗ್ತಾವ ಅಂತಂದ ಹೇಳಿದ್ರೆ ಅವ್ ಏನೋ ಒಂದ್ ನಡ್ತಾ ಇರತ್ತ, ಅಥವಾ ಏನೋ ಒಂದ್ ಹೊಂದೈತೆ, ಅಥವಾ ಏನೋ ಆಗ್ತಿದೆ ಅಂತಂದ ಹೇಳ್ತಾವ. ಅದ್ರ ಸುತ್ತಮುತ್ತ ಏನಪ್ಪಾ ಅಂತಂದ ಹೇಳಿದ್ರೆ ನೌನ್ ಅಥವಾ ಅಡ್ಜೆಕ್ಟಿವ್ ಕಂಪಲ್ಸರಿ ಬರ್ಲೇಬೇಕು ಅದ್ರ ಹಿಂದೆ ಅಂತ ಹೇಳಿ. ಈಗ ನೋಡ್ರಿ, ನಾನೊಂದು ಸೆಂಟೆನ್ಸ್ ಹೇಳ್ತೀನಿ ಮೇನ್ ವರ್ಬ್ಗೆ. ರಾಮ್ ಈಸ್ ಸ್ಮಾರ್ಟ್ ಅಂತಂದ ಹೇಳ್ತೀವಿ. ಸ್ಮಾರ್ಟ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್, ರಾಮ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನ್. ಇದ್ರಲ್ಲಿ ಸೊ ಈಸ್ ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಬಟ್ ಅದ್ರ ಮೇನ್ ವರ್ಬ್ ಇಲ್ದೇ ಇರೋ ರೀಸನ್ಗೆ ಈಸ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಮೇನ್ ವರ್ಬ್ ಆಗಿ ಕೆಲಸ ಮಾಡತ್ತ. ಸೊ ಇದು ರಾಮನ್ ಬಗ್ಗೆ ಹೇಳ್ತಾ ಇದ್ದಲ್ಲ, ರಾಮ್ ಏನೋ ಒಂದು ಹೊಂದಿದಾನ, ಏನು ಸ್ಮಾರ್ಟ್ ಅನ್ನ ಹೊಂದಿದಾನ. ಅವನು ರಾಮ್ ಏನಪ್ಪಾ ಅಂತಂದ್ರೆ ಸ್ಮಾರ್ಟ್. ಸೊ ಏನೋ ಒಂದ್ ನಡೀತಾ ಐತೆ, ಏನೋ ಒಂದ್ ಆಗ್ತಿದೆ ಅನ್ನೋದನ್ನ ಹೇಳತ್ತ. ಸೊ ಇದು ಮೇನ್ ವರ್ಬ್ ಆಗಿ. ಕ್ಲಿಯರ್ ಎಲ್ರಿಗೂ? ಸೊ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನಾವು ಟು ಬಿ ಫ್ಯಾಮಿಲಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂತಂದ ಹೇಳಿದ್ರ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಟು ಹ್ಯಾವ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಟೋಟಲ್ ಆಗಿ ಹ್ಯಾಸ್, ಹ್ಯಾವ್, ಹ್ಯಾಡ್ ಅಂತಂದ್ ಬರುತ್ತೆ. ಇಲ್ಲಿ ನೋಡ್ರಿ, ನಿಮ್ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇವಾಗ ಎಕ್ಸರ್ಸೈಸ್ ಪಾಸ್ ಮಾಡ್ರಿ. ಸೊ ಇದ್ರಲ್ಲಿ ಯಾವ್ಯಾವ ಏನೇನು ನೌನ್ ಯಾವ್ದು, ಅಡ್ಜೆಕ್ಟಿವ್ ಯಾವ್ದು, ಅಡ್ವರ್ಬ್ ಯಾವ್ದು, ಅದಾದ ನಂತರ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವು, ಇದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಇವಾಗ ಫೈಂಡ್ ಔಟ್ ಮಾಡ್ಬೇಕು, ಐಡೆಂಟಿಫೈ ಮಾಡ್ರಿ. ಆಮೇಲೆ ಏನಂತಂದ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡೋಣ. ಎಸ್, ಎಲ್ಲ ನೀವು ಪಾಸ್ ಮಾಡ್ಬಿಟ್ಟು ಎಲ್ಲ ವರ್ಕ್ ಮಾಡ್ತಿದೀರ ಅನ್ಕೊಂತೀನಿ. ಈಗ ನೋಡ್ರಿ, ಸೊ ಇಲ್ಲಿ ರಾಮ್ ಹ್ಯಾಸ್ ಅ ರೆಡ್ ಮಾರ್ಕರ್ ಅಂತಂದೈತೆ. ರಾಮ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನ್ ಅಂತಂದ ಹೇಳ್ತೀವಿ. ಮಾರ್ಕರ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನು. ಅದ್ರ ರೆಡ್ ಆಗೈತೆ. ಮಾರ್ಕರ್ ಯಾವ ತರ ಐತೆ, ರೆಡ್ ಆಗೈತೆ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಐತೆ. ಇದೇನಾಯ್ತಪ್ಪ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಆಯ್ತು. ಎ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ ಅಂತಂದ ಹೇಳ್ತೀವಿ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಒಂದೇನೋ ಯೂಸ್ ಮಾಡಿದೆ ನೋಡ್ರಿ, ಹ್ಯಾಸ್ ಅಂತಂದ ಹೇಳಿ. ಇದ್ರ ಬಗ್ಗೆ ಏನಂತಂದ ಹೇಳಿದ್ರೆ ನಾವು ಡಿಸ್ಕಷನ್ ಮಾಡೋಣ. ಅದಾದ ನಂತರ ರಾಣಿ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನು. ಕೌಸ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನು. ಸೊ 10 ಅನ್ನೋದೇನ ಕೌಸ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ಎಷ್ಟು ಕೌಸ್ ಇದಾವ, 10 ಕೌಸ್ ಇದಾವ ಅಂತಂದ ಹೇಳಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಆಗತ್ತ. ಇಲ್ಲೊಂದು ಹ್ಯಾಸ್ ಅಂತಂದು ಯೂಸ್ ಮಾಡಿದೀವಿ, ಇದ್ರ ಬಗ್ಗೆ ನಾವು ನೋಡೋಣ. ಆಮೇಲೆ ಉಯ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಪ್ರೊನೌನ್ ಅಂತಂದ ಆಗತ್ತ. ಮಿಲ್ಕ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನು. ಆಫ್ ಅಂತಂದ ಹೇಳಿದ್ರೆ ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಪ್ರಿಪೋಸಿಷನ್. ಇದೇನ ಆಫ್ ಅನ್ನೋದೇನಪ್ಪಾ ಅಂತಂದ್ರೆ ಪ್ರಿಪೋಸಿಷನ್. ಲಾಟ್, ಲಾಟ್ ಅಂತಂದ ಹೇಳಿದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ನೌನ್ ಆಗತ್ತ. ಎ ಅನ್ನೋದೇನು ಆರ್ಟಿಕಲ್. ಇಲ್ಲೊಂದು ಹ್ಯಾವ್ ಅಂತ ಯೂಸ್ ಮಾಡಿದೀವಲ್ಲ, ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ರಘು ಅನ್ನೋದು ನೌನು. ಅದಾದ ನಂತರ ಸಾಂಗ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ನೌನ್ ಆಗತ್ತ. ಎ ಅನ್ನೋದು ಆರ್ಟಿಕಲ್ ಆಗತ್ತ. ಸಂಗ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಮೇನ್ ವರ್ಬ್ ಆಗತ್ತ. ಸೊ ಇದ್ರಲ್ಲಿ ಕೂಡ ಹ್ಯಾಸ್ ಅನ್ನೋದು ಏನಂತಂದ ಹೇಳಿ ನಾವು ಡಿಸ್ಕಷನ್ ಮಾಡೋಣ.
ಸೊ ಅದೇ ತರ ನೋಡ್ರಿ, ಲಕ್ಷ್ಮಣ್ ಈಸ್ ಹ್ಯಾವಿಂಗ್ ಡಿನ್ನರ್ ಅಂತಂದೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಈಸ್ ಅಂತಂದ್ ಬಂತು. ಈಸ್ ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ಅದು ಹೆಲ್ಪಿಂಗ್ ವರ್ಬ್ ಆಯ್ತು ಅಂತಂದ್ ಹೇಳಿದ್ರೆ ING ಫಾರ್ಮ್ ಅಲ್ಲಿ ಇರ್ಬೇಕು, ಅದು ಏನಾದ್ರೂ ಆಗಿರ್ಲಿ. ಸೊ ಲಕ್ಷ್ಮಣ್ ಅನ್ನೋದು ನೌನ್ ಆಯ್ತು. ಅದಾದ ನಂತರ ಡಿನ್ನರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಆಯ್ತು. ಆಮೇಲೆ ನೆಕ್ಸ್ಟ್ ಹ್ಯಾವಿಂಗ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ING ಫಾರ್ಮ್ ಅಲ್ಲಿ ಐತೆ. ಸೊ ಈಗ ನಾವು ಇದ್ರ ಬಗ್ಗೆ ಏನಪ್ಪಾ ಅಂತಂತ ಹೇಳಿದ್ರೆ ನೋಡ್ಕೊಳ್ಳೋಣ. ಬಟ್ ಅದ್ರ ಈಸ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಯ್ತು. ಸೇಮ್ ಅದೇ ತರ ನೋಡ್ರಿ, ಹಿ ಅನ್ನೋದು ನೌನ್, ಇದು ಪ್ರೊನೌನ್ ಆಯ್ತು. ಅದಾದ ನಂತರ ಬನಾನಾ ಅನ್ನೋದು ನೌನ್ ಆಯ್ತು. ಎ ಅನ್ನೋದು ಆರ್ಟಿಕಲ್. ಸೊ ಇಲ್ಲಿ ನೋಡ್ರಿ, ಟು ಹ್ಯಾವ್, ಇಲ್ಲೊಂದು ಹ್ಯಾವಿಂಗ್ ಅಂತಂದ್ ಬಂದೈತೆ, ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಅದಾದ ನಂತರ ಟು ಹ್ಯಾವ್ ಅಂತಂದ್ ಹೇಳಿ ಬಂದೈತೆ ಇನ್ನೊಂದು. ಸೊ ಅದಾದ ನಂತರ ವಾಂಟ್ಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಆಗತ್ತೆ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್. ಎಸ್, ಅದೇ ತರ ನೆಕ್ಸ್ಟ್ ನೋಡ್ರಿ, ಏನೇನ್ ಬರುತ್ತೆ, ಸ್ಟೋರ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನು, ದ ಅನ್ನೋದು ಆರ್ಟಿಕಲ್ ಆಗತ್ತೆ. ಆಟ್ ಅನ್ನೋದೇನು, ಆಟ್ ಅಂತಂದ್ ಹೇಳಿದ್ರೆ ಪೊಸಿಷನ್ ಬಗ್ಗೆ ಹೇಳುತ್ತೆ, ಅದಕ್ಕೋಸ್ಕರ ಅದು ಪ್ರಿಪೋಸಿಷನ್ ಆಗತ್ತೆ. ಬರ್ಗರ್ ಅನ್ನೋದೇನು ಮತ್ತೆ ನೌನು, ಎ ಅನ್ನೋದು ಆರ್ಟಿಕಲ್, ಹಿ ಅನ್ನೋದು ಪ್ರೊನೌನ್ ಆಗತ್ತೆ. ಇದರಲ್ಲಿ ಹ್ಯಾಡ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ನೋಡ್ಕೋಬೇಕು, ಹ್ಯಾಡ್ ಐತೆ. ಸೊ ಅದಾದ ನಂತರ ರಾಮ್ ಅನ್ನೋದು ನೌನು. ಆಮೇಲೆ ನೆಕ್ಸ್ಟ್ ಎಸ್ಟರ್ಡೇ ಅನ್ನೋದು ಏನಂತ ನೋಡ್ಕೊಳ್ಳೋಣ. ಸೊ ಫಸ್ಟ್ ಏನಂತಂದ್ ಹೇಳಿ ಇಲ್ಲಿ ನೋಡ್ಕೊಳ್ಳೋಣ ಏನೇನ್ ಆಗತ್ತಂತಂದ್ರೆ, ಹೀಸ್ ಅನ್ನೋದೇನಿದು, ರಾಮ್ ಹೀಸ್ ಅನ್ನೋದೇನಿದು. ಸೊ ಅದಕ್ಕಿಂತ ಮುಂಚೆ ನೋಡ್ರಿ, ಜಾಬ್ ಅನ್ನೋದೇನಪ್ಪಾ ಅಂತಂದ್ ಹೇಳಿ ನಾವು ಯಾರ ಜಾಬ್ ಬಗ್ಗೆ ಹೇಳ್ತಾ ಇತ್ತ, ಅವ್ನ ಜಾಬ್ ಬಗ್ಗೆ, ಹೀಸ್ ಜಾಬ್ ಬಗ್ಗೆ ಹೇಳ್ತಾ ಇತ್ತ, ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಹೀಸ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ಅದಾದ ನಂತರ ಕಂಪ್ಲೀಟೆಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಕ್. ಕಂಪ್ಲೀಟೆಡ್ ಎಸ್ಟರ್ಡೇ ಅಂದ್ರೆ ವರ್ಕ್ ಬಗ್ಗೆ ಹೇಳ್ತಾ ಇತ್ತ, ಅವ್ನ್ ಕಂಪ್ಲೀಟೆಡ್ ಮೇನ್ ವರ್ಕ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹೇಳ್ತಾ ಇತ್ತಲ್ಲ. ಕಂಪ್ಲೀಟೆಡ್ ಟುಡೇ, ಕಂಪ್ಲೀಟೆಡ್ ಎಸ್ಟರ್ಡೇ ಅಂತಂದ್ ಹೇಳಿ ಬರುತ್ತಲ್ಲ. ಮೇನ್ ವರ್ಕ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂತಂದ್ ಹೇಳಿದ್ರೆ ಅದನ್ನೇನಂತ ಹೇಳ್ತೀವಿ, ಎಡ್ ವರ್ಬ್ ಅಂತಂದ್ ಹೇಳ್ತೀವಿ. ಇಲ್ಲಿ ಹ್ಯಾಡ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ಕೋಬೇಕು. ರಾಧಾ ನೌನ್ ಆಯ್ತು. ಇಲ್ಲಿ ಏನನ್ನೋದಪ್ಪ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಆಯ್ತು. ಸೊ ಇಲ್ಲಿ ನೋಡ್ರಿ, ಹ್ಯಾವ್ ಅಂತ ಐತೆ, ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಪೇಡ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್. ಸೊ ಅದಾದ ನಂತರ ಟುಮಾರೋ ಅನ್ನೋದೇನಿದ್ದು, ಟುಮಾರೋ. ಎಸ್, ಮೇಲ್ಗಡೆ ಹೇಳಿದೀವಿ ಎಸ್ಟರ್ಡೇ ಅನ್ನೋದು ಎಡ್ ವರ್ಬ್ ಆಯ್ತು ಅಂತಂದ್ ಹೇಳಿದ್ರೆ ಇದು ಕೂಡ ಏನಪ್ಪಾ ಅಂತಂದ್ರೆ ಎಡ್ ವರ್ಬ್ ಆಗುತ್ತೆ. ಪೇಡ್ ಟುಮಾರೋ. ಸೊ ಆದ್ರೆ ಏನು, ಮೇನ್ ವರ್ಬ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಐತೆ. ಫೀಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ನೌನ್ ಆಗುತ್ತೆ. ಬೈ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ರಿಪೋಸಿಷನ್. ಕ್ಲಿಯರ್. ನಾನು ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ 10 ಮಿನಿಟ್ಸ್ ಕ್ಲಾಸಸ್ ಗಳನ್ನ ಮಾಡಾಕ್ತೀನಿ, ಯಾವ್ಯಾವ ಪ್ರೊನೌನ್ ಗಳು ಬರ್ತಾವ, ಯಾವ್ಯಾವ ಪ್ರಿಪೋಸಿಷನ್ಸ್ ಗಳು ಬರ್ತಾವ ಅಂತಂದ್ ಹೇಳಿ, ಅಂದ್ರೆ ಒಂದೊಂದು ಲಿಸ್ಟ್ ಇರ್ಲಿ ಅಂತಂದ್ ಹೇಳಿ. ಕ್ಲಿಯರ್. ಎಸ್, ಇವಾಗ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಟು ಹ್ಯಾವ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವಾಗ ಹೆಲ್ಪಿಂಗ್ ವರ್ಬ್ಸ್ ಆಗಿರ್ತಾವು, ಯಾವಾಗಪ್ಪ ಅಂತಂದ್ ಹೇಳಿದ್ರೆ ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ ಪ್ರೆಸೆಂಟ್ ಇತ್ತು ಅಂತಂದ್ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಗಿರ್ತಾವ. ಅದಾದ ನಂತರ ಟು ಹ್ಯಾವ್ ಫ್ಯಾಮಿಲಿ ಸರ್ ಮೇನ್ ವರ್ಬ್ ಆಗಿರ್ತಾವ್ರಿ ಕೆಲವೊಂದ್ ಟೈಮ್ಸ್. ಯಾವಾಗಪ್ಪ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಸೆಂಟೆನ್ಸ್ ಅಲ್ಲಿ ಇಲ್ಲಾಗಿತ್ತಂತಂದ್ ಹೇಳಿದ್ರೆ ಅವು ಮೇನ್ ವರ್ಬ್ ಆಗಿ ಆಕ್ಟ್ ಆಗ್ತಾವ. ಯಾವ, ಟು ಹ್ಯಾವ್. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ, ಸೆಂಟೆನ್ಸ್ ಒಳಗಡೆ ಮೇನ್ ವರ್ಬ್ ಇತ್ತಂತಂದ್ ಹೇಳಿದ್ರೆ ಇವು ಯಾವ್ದಾದ್ರು ಬಂತಂತಂದ್ ಹೇಳಿದ್ರೆ ಟು ಹ್ಯಾವ್ ಫ್ಯಾಮಿಲಿ, ಅದಕ್ಕೆ ಏನಂತ ಕರಿಬೇಕು, ಹೆಲ್ಪಿಂಗ್ ವರ್ಬ್ ಅಂತ ಕರಿಬೇಕು. ಸೆಂಟೆನ್ಸ್ ಅಲ್ಲಿ ಮೇನ್ ವರ್ಬ್ ಇರ್ಲಿಲ್ಲ, ಅವಾಗ ಇದು ಯಾವ್ದಾದ್ರು ಇತ್ತು ಅಂತಂದ್ ಹೇಳಿದ್ರೆ ಅದೇನಪ್ಪಾ ಅಂತಂದ್ರೆ ಮೇನ್ ವರ್ಬ್ ಆಗಿ ಕನ್ವರ್ಟ್ ಆಗುತ್ತೆ. ಈಗ ನೋಡ್ರಿ, ಟ್ರೈ ಮಾಡೋಣ. ಈ ಸೆಂಟೆನ್ಸ್ ತಗೊಳ್ರಿ, ಇದರಲ್ಲಿ ಹ್ಯಾಸ್ ಅನ್ನೋದು ಏನಾಗತ್ತ. ಸೊ ಎಲ್ಲಾದ್ರೂ ನಿಮ್ಗೆ ಮೇನ್ ವರ್ಬ್ ಕಾಣಿಸಾಕತ್ತಿಲ್ಲ ಅಂದ್ರೆ ಹ್ಯಾಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಆಗಿ ಕೆಲಸ ಮಾಡತ್ತ. ಸೆಕೆಂಡ್ ಲೈನ್ ತಗೊಳ್ರಿ, ಸೊ ಇದ್ರಲ್ಲಿ ಎಲ್ಲಾದ್ರೂ ಮೇನ್ ವರ್ಬ್ ಐತಾ, ಟ್ರೈ ಮಾಡ್ರಿ. ಹ್ಯಾಸ್ ಅನ್ನೋದೈತೆ, ಇದ್ರಲ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಇಲ್ಲ. ಸೊ ಹ್ಯಾಸ್ ಅನ್ನೋದು ಮೇನ್ ವರ್ಬ್ ಆಗಿ ಕೆಲಸ ಮಾಡತ್ತ. ಅದೇ ತರ ಥರ್ಡ್ ಲೈನ್ ನೋಡ್ರಿ, ಇದ್ರಲ್ಲಿ ಎಲ್ಲಾದ್ರೂ ಅದು ಮೇನ್ ವರ್ಬ್ ಐತಾ, ಇಲ್ಲ. ಹ್ಯಾವ್ ಅನ್ನೋದು ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಕೂಡ ಮೇನ್ ವರ್ಬ್ ಆಗಿ ವರ್ಕ್ ಆಗತ್ತ. ಅದಾದ ನಂತರ ಇಲ್ಲೆಲ್ಲಾದ್ರೂ ನೋಡ್ರಿ, ನೆಕ್ಸ್ಟ್ ಲೈನ್ ಅಲ್ಲಿ ಸಂಗ್ ಅನ್ನೋದೈತೆ, ಮೇನ್ ವರ್ಬ್ ಐತೆ. ಹಂಗಾದ್ರೆ ಹ್ಯಾಸ್ ಅನ್ನೋದು ಏನಪ್ಪಾ ಅಂತಂದ್ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ. ಸೊ ಇಲ್ಲಿ ಹ್ಯಾವಿಂಗ್ ಅಂತಂದೈತೆ, ಇಲ್ಲೆಲ್ಲಾದ್ರೂ ಮೇನ್ ವರ್ಬ್ ನಿಮ್ಗೆ ಕಾಣಿಸತೈತಾ, ಕಾಣಿಸತಿಲ್ಲ ಅಂತಂದ್ ಹೇಳಿದ್ರೆ ಹ್ಯಾವಿಂಗ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಿ ನೋಡ್ರಿ, ವಾಂಟ್ಸ್ ಅನ್ನೋದೈತೆ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ರಿ, ವಾಂಟ್ಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಮೇನ್ ವರ್ಬ್ ಆಯ್ತು, ಮೇನ್ ವರ್ಬ್. ಟು ಹ್ಯಾವ್ ಅನ್ನೋದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ವರ್ಬ್ ಅಂತಂದ್ ಹೇಳ್ತೀವಿ. ವರ್ಬ್ ಅಂಡ್ ನೌನ್ ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ. ಅದನ್ನ ನಾನು ಕ್ಲಾಸ್ ಮಾಡಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಕ್ಲಾಸ್ ಮಾಡಾಕ್ತೀನಿ. ಅದ್ ಹೆಂಗಾಗತ್ತೆ ಸರ್, ಟು ಹ್ಯಾವ್ ವರ್ಬ್ ಹೆಂಗಾಗತ್ತ ಅದನ್ನ ನೋಡೋಣ. ಸೊ ಇಲ್ಲಿ ಟು ಹ್ಯಾವ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಆಗತ್ತ. ಸೊ ಈ ಸೆಂಟೆನ್ಸ್ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ನೆಕ್ಸ್ಟ್ ನಿಮ್ಗೆ ಇನ್ನೂ 3 ಕ್ಲಾಸ್ ಮಾಡ್ಬೇಕು. ವರ್ಬ್ ಅಡ್ಜೆಕ್ಟಿವ್ ರಿಲೇಶನ್ಶಿಪ್, ವರ್ಬ್ ನೌನ್ ರಿಲೇಶನ್ಶಿಪ್. ಕೆಲವೊಂದು ವರ್ಬ್ಗಳು ಹೆಂಗ್ ಅಡ್ಜೆಕ್ಟಿವ್ ಆಗ್ತಾವೋ, ಕೆಲವೊಂದು ವರ್ಬ್ಗಳು ಹೆಂಗ್ ನೌನ್ ಆಗ್ತಾವೋ ಅಂತಂದ್ ಹೇಳಿ. ಸೊ ಅದನ್ನ ನಾನು ಡಿಸ್ಕಷನ್ ಮಾಡ್ಬೇಕು, ನೋಡೋಣ, ಡಿಸ್ಕಷನ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕೆಳಗಡೆ, ಸೊ ಇದ್ರಲ್ಲಿ ಎಲ್ಲಾದ್ರೂ ಏನಾದ್ರು ಮೇನ್ ವರ್ಬ್ ಐತಾ, ಮೇನ್ ವರ್ಬ್ ಇಲ್ಲ ಅಂತಂದ್ ಹೇಳಿದ್ರೆ ಸೊ ಅದೇನಪ್ಪಾ ಅಂತಂದ್ ಹೇಳಿದ್ರೆ ಹ್ಯಾಡ್ ಅನ್ನೋದು ಮೇನ್ ವರ್ಬ್ ಆಗುತ್ತೆ.
ಅದೇ ತರ ನೆಕ್ಸ್ಟ್ ನೋಡ್ರಿ ಕಂಪ್ಲೀಟೆಡ್ ಅಂತೈತೆ ಮೇನ್ ವರ್ಬ್ ಐತೆ. ಹಂಗಾದ್ರ ಇಲ್ಲಿ ಹ್ಯಾಡ್ ಅನ್ನೋದು ಏನಪ್ಪಾ ಅಂತಂದ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಗತ್ತ, ಹೆಲ್ಪಿಂಗ್ ವರ್ಬ್. ಆಮೇಲೆ ಇಲ್ಲೂ ಕೂಡ ಪೇಡ್ ಅನ್ನೋದು ಮೇನ್ ವರ್ಬ್ ಐತೆ, ಹ್ಯಾವ್ ಅನ್ನೋದು ಏನಾಗಿ ವರ್ಕ್ ಆಗತ್ತ, ಹೆಲ್ಪಿಂಗ್ ವರ್ಬ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕೆಲಸ ಮಾಡುತ್ತೆ. ಕ್ಲಿಯರ್. ಸೊ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು, ಮೇನ್ ವರ್ಬ್ ಯಾವುದು ಅಂತಂದ ಹೇಳಿ ಕಂಡು ಹಿಡಿಯೋಕ್ ಬಂದ್ರೆ ಸಾಕು. ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ನೋಡು. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಟು ಹ್ಯಾವ್ ಫ್ಯಾಮಿಲಿ ಏನಪ್ಪಾ ಅಂತಂದಿದ್ರೆ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾವ. ಅದಾದ ನಂತರ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾವ. ಯಾವ ಟೈಮಲ್ಲಿ ಏನೇನ್ ಮಾಡ್ತಾವ ಅಂತಂದ್ ನೋಡೋಣ. ಇಲ್ಲಿ ನೋಡ್ರಿ ಹೆಲ್ಪಿಂಗ್ ವರ್ಬ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವಾಗ ಕೆಲಸ ಮಾಡ್ತಾವ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಇರ್ಬೇಕು. ಸೆಂಟೆನ್ಸ್ ಒಳಗಡೆ ಮೇನ್ ವರ್ಬ್ ಇರ್ಬೇಕು. ಬಟ್ ಆದ್ರೆ ಈ ಮೇನ್ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರ್ಬೇಕು, V3 ಫಾರ್ಮ್ ಅಲ್ಲಿ ಇರ್ಬೇಕು ಕಂಪಲ್ಸರಿ. ನೋಡ್ರಿ ಹೆಲ್ಪಿಂಗ್ ವರ್ಬ್ ಆಗಿ ಯಾವಾಗ ಕೆಲಸ ಮಾಡ್ತಾವ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಇರ್ಬೇಕು. ಮೇನ್ ವರ್ಬ್ ಇದ್ದು ಅದು V3 ಫಾರ್ಮ್ ಅಲ್ಲಿ ಇರ್ಬೇಕು. ಸೊ ಇವಾಗ ಇದು ಮೀನಿಂಗ್ ಏನ್ ಕೊಡತ್ತಪ್ಪ ಅಂತಂದ ಹೇಳಿದ್ರೆ ಕೆಲ್ಸ ಆಗಿದೆ. ಇಲ್ಲೇನಂತಂದ್ ಹೇಳಿದ್ರೆ ಕೆಲ್ಸ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿದೆ, ಕಂಪ್ಲೀಷನ್ ಬಗ್ಗೆ ಹೇಳುತ್ತೆ ನಾವು. ಸೊ ಇಲ್ಲಿ ನೆನ್ಪಿಟ್ಕೊಳ್ರಿ, ಕಂಪ್ಲೀಷನ್ ಬಗ್ಗೆ. ಕೆಲಸ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಷನ್ ಬಗ್ಗೆ ಹೇಳುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿದೆ. ಈಗ ನೋಡ್ರಿ, ಸೊ ಈಗ ಹೆಂಗ್ ಹೇಳ್ಬೋದಪ್ಪ ಅಂತಂದ ಹೇಳಿದ್ರೆ ಹ್ಯಾಸ್, ಹ್ಯಾವ್, ಹ್ಯಾಡ್ ಯೂಸ್ ಮಾಡಿದ್ವಿ ಅಂತಂದ ಹೇಳಿದ್ರೆ ಕೆಲ್ಸ ಕಂಪ್ಲೀಟ್ ಆಗೋಗಿದೆ. ಆಲ್ರೆಡಿ ಕೆಲಸ ಏನಂತಂದ ಹೇಳಿದ್ರೆ ಕಂಪ್ಲೀಷನ್ ಆಗಿದೆ. ಅಥವಾ ಇವಾಗ ಏನ್ ಇನ್ನೊಂದು ಹೇಳ್ಬೋದು, ಕೆಲ್ಸ ಕಂಪ್ಲೀಷನ್ ಆಗುತ್ತಿದೆ. ಕೆಲಸ ಏನಪ್ಪಾ ಅಂತಂದ್ರೆ ಇವಾಗ ಕಂಪ್ಲೀಷನ್ ಆಗುತ್ತಿದೆ. ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಕೆಲಸ ಕಂಪ್ಲೀಷನ್ ಆಗಬಹುದು ಅಂತಂದ್ ಹೇಳ್ಬೋದು. ಸೊ ಮೂರು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಮೂರು ತರ ಹೇಳುತ್ತೆ ಏನಂತಂದ ಹೇಳಿದ್ರೆ. ಬಟ್ ಆದ್ರೆ ಈ ವರ್ಡ್ ಏನ್ ಕೊಡುತ್ತ, ಕಂಪ್ಲೀಷನ್ ಬಗ್ಗೆನೇ ಕೊಡುತ್ತ. ಬಟ್ ಆದ್ರೆ ಹಿಂದೆ ಆಗೋಗಿರ್ಬೋದು, ಇವಾಗ ಆಗತ್ತ, ಮುಂದೆ ಆಗ್ಬಹುದು ಅನ್ನೋದನ್ನ ಹೇಳತ್ತ. ಕ್ಲಿಯರ್ ಎಲ್ರಿಗೂ? ಸೊ ಬಟ್ ಆದ್ರೆ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನು ಅಂತಂದ ಹೇಳಿದ್ರೆ ಟು ಹ್ಯಾವ್ ಫ್ಯಾಮಿಲಿಯನ್ನ ನಾವು ಯೂಸ್ ಮಾಡ್ತಾ ಇದ್ವಿ ಅಂತಂದ ಹೇಳಿದ್ರೆ ಆಸ್ ಅ ಹೆಲ್ಪಿಂಗ್ ವರ್ಬ್ ಆಗಿ ಮೇನ್ ವರ್ಬ್ ಯಾವ್ದ್ರಲ್ಲಿ ಇರ್ಬೇಕಂದ್ರೆ V3 ಫಾರ್ಮ್ ಅಲ್ಲಿ ಇರ್ಬೇಕು. ಇದನ್ನಷ್ಟೇನಪ್ಪಾ ಅಂತಂದ ಹೇಳಿದ್ರೆ ಅರ್ಥ ಮಾಡ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಇದು ಕಂಪ್ಲೀಷನ್ ಬಗ್ಗೆ ಹೇಳುತ್ತಲ್ಲ. ಟು ಹ್ಯಾವ್ ಫ್ಯಾಮಿಲಿ ಮೇನ್ ವರ್ಬ್ V3 ಫಾರ್ಮ್ ಅಲ್ಲಿ ಇತ್ತು, ಕಂಪ್ಲೀಷನ್ ಬಗ್ಗೆ ಹೇಳುತ್ತೆ. ಬಟ್ ಆದ್ರೆ ಅದೇ ಇಲ್ಲಿ ನೋಡ್ರಿ ಹೆಲ್ಪಿಂಗ್ ವರ್ಬ್ ಇತ್ತು ಅಂತಂದ ಹೇಳಿದ್ರೆ ಟು ಬಿ ಫ್ಯಾಮಿಲಿ ಕಂಟಿನ್ಯೂಟಿ ಬಗ್ಗೆ ಹೇಳುತ್ತೆ. ಹೆಂಗ್ ಕಂಟಿನ್ಯೂಟಿ ಸರ್? ಇನ್ನೂ ಆಗ್ತಿದೆ, ಇನ್ನೂ ಆಗ್ತಾ ಇದೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಈಸ್, ಇಲ್ಲಿ ಟು ಬಿ ಫ್ಯಾಮಿಲಿ ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡ್ರಿ ಅಂತಂದ ಹೇಳಿದ್ರೆ ಅಲ್ಲಿ ಕೆಲಸ ಕಂಪ್ಲೀಟ್ ಆಗಿದೆ ಅಂತಂದ್ ಹೇಳಲ್ಲ. ಕೆಲಸ ಏನಂತಂದ ಹೇಳಿದ್ರೆ ಇನ್ನೂ ಆಗ್ತಾ ಇದೆ ಅಂತಂದ್ ಹೇಳತ್ತ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ಯಾವ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿದೆ ಅಂತಂದ್ ಹೇಳಲ್ಲ, ಇಲ್ಲಿ ಕಂಟಿನ್ಯೂಟಿ ಬಗ್ಗೆ ಹೇಳತ್ತ. ಸೊ ಅದಕ್ಕೆ ನಾವ್ ಹೇಳ್ತೀವಿ ಟೆನ್ಸಸ್ ಅಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಇವುಗಳನ್ನ ಯೂಸ್ ಮಾಡ್ತೀವಿ. ಆಮೇಲೆ ING ಫಾರ್ಮ್ ನ ಯೂಸ್ ಮಾಡ್ತೀವಿ ಅಂತಂದ ಹೇಳಿ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ, ಅದ್ರ ಬಗ್ಗೆ ನಾವ್ ಏನಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಬಟ್ ಆದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಷನ್ ಮುಗ್ದೋಗಿದೆ. ಬಟ್ ಆದ್ರೆ ಯಾವಾಗ ಮುಗ್ದಿದೆ? ಪಾಸ್ಟ್ ಅಲ್ಲಿ ಮುಗ್ದೈತೆ, ಪ್ರೆಸೆಂಟ್ ಅಲ್ಲಿ ಮುಗ್ದೈತೆ, ಕಂಪ್ಲೀಟ್ ಆಗೈತೆ, ಕಂಪ್ಲೀಷನ್ ಆಗೈತೆ. ಬಟ್ ಆದ್ರೆ ಅದು ಪಾಸ್ಟ್ ಅಲ್ಲಿ ಆಗೈತೆ, ಪ್ರೆಸೆಂಟ್ ಅಲ್ಲಿ ಆಗೈತೆ, ಅಥವಾ ಫ್ಯೂಚರ್ ಅಲ್ಲಿ ಆಗ್ಬಹುದಾ ಅಂತಂದ ಹೇಳಿ ಸೊ ಅದೇನಂತಂದ ಹೇಳಿದ್ರೆ ಡಿಪೆಂಡ್ ನಾವು ಹೆಂಗ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವೆಲ್ಲ ಏನಂತಂದ ಹೇಳಿದ್ರೆ ಟೆನ್ಸಿಸ್ ಎಲ್ಲ ಸ್ಟಡಿ ಮಾಡುವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಇವಾಗ ಒಂದೊಂದು ಟೈಮ್ ಅರ್ಥ ಆಗ್ಲಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಡ್ರಿ, ಟೆನ್ಸಿಸ್ ಟೈಮ್ ಅಲ್ಲಿ ಫುಲ್ ಕಂಪ್ಲೀಟ್ ಆಗಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ ಟು ಹ್ಯಾವ್ ಏನಪ್ಪಾ ಅಂತಂದ್ರೆ ಮೇನ್ ವರ್ಬ್ ಆಗ್ಬಹುದು. ಇವೆಲ್ಲ ಮೇನ್ ವರ್ಬ್ ಅದು ಅಂತಂದ ಹೇಳಿದ್ರೆ ಅದ್ರ ಹಿಂದ್ಗಡೆ ಸೊ ಇವುಗಳನ್ನ ಯೂಸ್ ಮಾಡಿರ್ತೀವಲ್ಲ. ಸೊ ಹ್ಯಾಸ್, ಹ್ಯಾವ್, ಹ್ಯಾಡ್ ಅಂತ ಹೇಳಿ ಯೂಸ್ ಮಾಡಿದ್ರೆ ಮೇನ್ ವರ್ಬ್ ಆಗಿ. ಸೊ ಇದ್ರ ಹಿಂದ್ಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನೌನ್ ಬರ್ಬಹುದು, ಅಥವಾ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಬರ್ಬಹುದು, ಎರಡೂ ಬರ್ಬಹುದು. ಸೊ ನೌನ್ ಬರ್ಬಹುದು ಅಥವಾ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಬರ್ಬಹುದು. ಬಟ್ ಆದ್ರೆ ಇಲ್ಲೊಂದು ನಿಮ್ಗೊಂದು ವಿಷಯ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್. ಸೊ ಇವೇನಪ್ಪಾ ಅಂತಂದ ಹೇಳಿದ್ರೆ ಯಾರಿಗೋಸ್ಕರ ಬರ್ತಾವ ಅಂತಂದ ಹೇಳಿದ್ರ ಸೊ ಮೇನ್ ವರ್ಬ್ ಆಗಿ ಟು ಹ್ಯಾವ್ ಫ್ಯಾಮಿಲಿ, ಅರ್ಥ ಮಾಡ್ಕೊಳ್ರಿ, ಟು ಹ್ಯಾವ್ ಫ್ಯಾಮಿಲಿ ಮೇನ್ ವರ್ಬ್ ಆಗಿ ಯಾವಕ್ಕೋಸ್ಕರ ಬರ್ತಾವ ಅಂತಂದ ಹೇಳಿದ್ರ ನೌನ್ಗೋಸ್ಕರ ಬರ್ತಾವ. ಸೊ ಯಾವಗೋಸ್ಕರ ಬರ್ತಾವ? ನೌನ್ಗೋಸ್ಕರ ಬರ್ತಾವ. ಈ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೋಬೇಕು ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿರ್ಬಹುದು, ಆರ್ಟಿಕಲ್ಸ್ ಅಂತಂದ್ ಹೇಳ್ತಾ ಇದ್ದೆ. ಎ ಅಂತಂದ್ ಹೇಳಿ ಬರುತ್ತೆ, ದ ಅಂತಂದ್ ಹೇಳಿ ಬರುತ್ತೆ, ಸೊ ಅದಾದ ನಂತರ ಆನ್ ಅಂತಂದ್ ಹೇಳಿ ಬರುತ್ತೆ ಅಂತಂದ್ ಹೇಳಿ ಆರ್ಟಿಕಲ್ಸ್. ಅದರಲ್ಲೂ ಎ ನೋಡ್ರಿ. ಸೊ ಆರ್ಟಿಕಲ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೌನ್ಗೋಸ್ಕರ ಬರ್ತಾವ ಅಂತಂದ್ ಹೇಳಿದ್ದಲ್ಲ, ಸೇಮ್ ಅದೇ ತರ ಒಂದ್ ಎಕ್ಸಾಂಪಲ್ ತಗೋಣ. ಅ ಬಾಯ್. ಸೊ ಬಾಯ್ ಅನ್ನೋದೇನು ನೌನು, ಎ ಅನ್ನೋದು ಆರ್ಟಿಕಲ್. ಸೊ ಎ ಅನ್ನೋದು ಯಾವ್ದ್ರಗೋಸ್ಕರ ಬಂತು? ಬಾಯ್ಗೋಸ್ಕರ, ಒಬ್ಬ ಹುಡುಗ ಅಂತಂದ್ ಹೇಳ್ಬೋದು. ಅದಾದ ನಂತರ ಅ ಗುಡ್ ಬಾಯ್, ಒಬ್ಬ ಒಳ್ಳೆ ಹುಡುಗ ಅಂತಂದ್ ಹೇಳ್ತೀವಿ. ಸೊ ಇಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನೌನ್ ಬಾಯ್ಗೋಸ್ಕರ ಬಂತು. ಅದಾದ ನಂತರ ಅ ವೆರಿ ಗುಡ್ ಬಾಯ್ ಅಂತಂದ ಹೇಳಿ ಬರುತ್ತೆ, ಅ ವೆರಿ ಗುಡ್ ಬಾಯ್. ಸೊ ಇಲ್ಲಿ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ ಎ ಅನ್ನೋದು ನೌನ್ಗೋಸ್ಕರನೇ ಬರುತ್ತ. ಕ್ಲಿಯರ್? ಸೇಮ್ ಅದೇ ತರ ಇಲ್ಲಿ ಮೇನ್ ವರ್ಬ್ಸ್ ಗಳೇನಪ್ಪಾ ಅಂತಂದ ಹೇಳಿದ್ರೆ ಟು ಹ್ಯಾವ್ ಫ್ಯಾಮಿಲಿ ಆಗಿದ್ದು ಅಂತಂದ ಹೇಳಿದ್ರೆ ಮೇನ್ ವರ್ಬ್ ಗಳಾಗಿ ಟು ಹ್ಯಾವ್ ಫ್ಯಾಮಿಲಿ ಎಲ್ಲದು ಯೂಸ್ ಆಗಿದ್ರೆ ಅವು ಯಾವಗೋಸ್ಕರ ಬರ್ತಾವ?
ಓನ್ಲಿ ನೌನ್ಗೋಸ್ಕರ ಮಾತ್ರ ಬರ್ತಾವ. ಈ ಪಾಯಿಂಟ್ ನ ನೀವು ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ನೋಡ್ರಿ, ಇದು ಮೀನಿಂಗ್ ಏನ್ ಕೊಡುತ್ತ. ಸೊ ಇದೆಲ್ಲ ಟು ಹ್ಯಾವ್ ಎಲ್ಲಾದ್ರೂ ವರ್ಬ್ ಆಗಿ, ಮೇನ್ ವರ್ಬ್ ಆಗಿ ಎಲ್ಲಾದ್ರೂ ವರ್ಕ್ ಆಗ್ತದೆ, ಕೆಲಸ ಮಾಡ್ತಾ ಇದ್ರೆ ಅವು ಮೀನಿಂಗ್ ಏನ್ ಕೊಡುತ್ತಪ್ಪ ಅಂತಂದ ಹೇಳಿದ್ರೆ ಒಂದು ಅಧಿಕಾರದ ಬಗ್ಗೆ ಕೊಡುತ್ತ. ಅದನ್ನ ನಾನು ಎಕ್ಸಾಂಪಲ್ ಕೊಡುವಾಗ ಹೇಳ್ತೀನಿ. ಅದಾದ ನಂತರ ಇನ್ನೊಂದೇನು ಹೇಳತ್ತಪ್ಪ ಅಂತಂದ ಹೇಳಿದ್ರೆ ತಿನ್ನೋದು ಅಥವಾ ಕುಡಿಯೋದ್ರ ಬಗ್ಗೆ ಹೇಳತ್ತ. ತಿನ್ನುವುದು ಆಮೇಲೆ ಕುಡಿಯುವುದ್ರ ಬಗ್ಗೆ ಹೇಳತ್ತ. ಸೊ ತಿನ್ನುವುದು, ಕುಡಿಯುವುದು ಅಥವಾ ಅಧಿಕಾರ ಬಗ್ಗೆ. ಕ್ಲಿಯರ್. ಈ ಪಾಯಿಂಟ್ ಅನ್ನ ಕೂಡ ಏನಂತಂದ್ರೆ ಬರೆದಿಟ್ಕೊಡ್ರಿ. ಸೊ ಟು ಹ್ಯಾವ್ ಫ್ಯಾಮಿಲಿ ಮೆಂಬರ್ಸ್ ಮೇನ್ ವರ್ಬ್ ಆಗಿ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವು ಏನನ್ನ ಅರ್ಥ ಕೊಡ್ತಾವೋ, ಒಂದು ಅಧಿಕಾರ ಬಗ್ಗೆ ಕೊಡುತ್ತೆ, ಇಲ್ಲ ಅಂತಂದ ಹೇಳಿದ್ರೆ ತಿನ್ನುವುದು, ಕುಡಿಯೋದ್ರ ಬಗ್ಗೆ ಕೊಡ್ತಾವ. ಇವಾಗ ನಾವು ಏನಂತಂದ ಹೇಳಿದ್ರೆ ನಾವು ಹೆಂಗ್ ಎಕ್ಸಾಂಪಲ್ ತಗೊಂಡ್ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ಸೊ ಇಲ್ಲಿ ನೋಡ್ರಿ, ರಾಮ್ ಹ್ಯಾಡ್ ಪ್ಲೇಡ್ ಫುಟ್ಬಾಲ್, ರಾಮ್ ಹ್ಯಾಸ್ ಸಂಗ್ ಅ ಸಾಂಗ್, ರಾಮ್ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಹಿಸ್ ವರ್ಕ್ ಅಂತಂದ ಹೇಳಿ ಇದಾವ. ಸೊ ಇದ್ರಲ್ಲಿ ನೋಡೋಣ ಏನೇನಾಗತ್ತ. ಎಸ್, ಇದ್ರಲ್ಲಿ ನೋಡ್ರಿ ಹ್ಯಾಡ್ ಅಂತಂದೈತೆ, ಹ್ಯಾಸ್ ಅಂತಂದೈತೆ, ಹ್ಯಾವ್ ಅಂತಂದೈತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ಲೇಡ್ ಅಂತಂದೈತೆ, ಸಂಗ್ ಅಂತಂದೈತೆ, ಕಂಪ್ಲೀಟೆಡ್ ಅಂತಂದೈತೆ. ಸೊ ನಾವ್ ಏನ್ ಹೇಳಿದೀವಿ, ಟು ಹ್ಯಾವ್ ಎಲ್ಲಾದ್ರೂ ಹೆಲ್ಪಿಂಗ್ ವರ್ಬ್ ಗಳಾಗಿ ಇತ್ತು ಅಂತಂದ ಹೇಳಿದ್ರೆ ಮೇನ್ ವರ್ಬ್ ಯಾವ ಫಾರ್ಮ್ ಅಲ್ಲಿ ಇರ್ಬೇಕು, V3 ಫಾರ್ಮ್ ಅಲ್ಲಿ ಇರ್ಬೇಕು. ನೋಡ್ರಿ ಎಲ್ಲಾ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ವರ್ಬ್ ಗಳಿದಾವ. ಮೇನ್ ವರ್ಬ್, ಇದು ಮೇನ್ ವರ್ಬ್, ಇದು ಮೇನ್ ವರ್ಬ್, ಇದು ಮೇನ್ ವರ್ಬ್. ಪ್ಲೇಡ್ ಏನಪ್ಪಾ ಅಂತಂದ ಹೇಳಿದ್ರೆ V3 ಫಾರ್ಮ್ ಅಲ್ಲಿ ಐತೆ. ಸಂಗ್ ಕೂಡ ಏನಪ್ಪಾ ಅಂತಂದ್ರೆ V3 ಫಾರ್ಮ್ ಐತೆ. ಕಂಪ್ಲೀಟೆಡ್ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ V3 ಫಾರ್ಮ್ ಅಲ್ಲಿ ಐತೆ. ಹಂಗಾದ್ರ ಇವುಗಳನ್ನ ಹ್ಯಾಡ್, ಹ್ಯಾಸ್, ಅದಾದ ನಂತರ ಹ್ಯಾವ್, ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಗಳಾಗ್ತಾವ. ಕ್ಲಿಯರ್. ಫಸ್ಟ್ ಒಂದು ರೂಲ್ ಹೇಳಿದ್ವಲ್ಲ, ಹೆಲ್ಪಿಂಗ್ ವರ್ಬ್ಸ್ ಗಳಾಗಿ ಎಲ್ಲಾದ್ರೂ ಕೆಲಸ ಮಾಡ್ತಿದ್ವು ಅಂತಂದ ಹೇಳಿದ್ರೆ ಮೇನ್ ವರ್ಬ್ V3 ಫಾರ್ಮ್ ಅಲ್ಲಿ ಇರ್ಬೇಕು. ಸೊ ಅವಾಗ ಏನ್ ತೋರಿಸ್ತಾವ, ಕೆಲಸ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಷನ್ ಬಗ್ಗೆ ತೋರಿಸ್ತಾವ ಅಂತಂದ ಹೇಳಿ. ಕ್ಲಿಯರ್. ಕಂಪ್ಲೀಷನ್ ಬಗ್ಗೆ ನೋಡ್ರಿ, ಹ್ಯಾಡ್ ಅಂತಂದ ಹೇಳಿದ್ರೆ ಪಾಸ್ಟ್ ಅದು. ರಾಮ್ ಹ್ಯಾಡ್ ಪ್ಲೇಡ್ ಫುಟ್ಬಾಲ್, ರಾಮ ಫುಟ್ಬಾಲ್ ಆಡಿ ಮುಗಿಸಿದಾನ. ಸೊ ಮುಗಿಸಿದಾನ ಅವನ್ ಆಲ್ರೆಡಿ. ರಾಮ್ ಹ್ಯಾಸ್ ಅ ಸಂಗ್ ಅ ಸಾಂಗ್, ರಾಮ್ ಏನಪ್ಪಾ ಅಂತಂದ ಹೇಳಿದ್ರೆ ಹಾಡ್ ಮುಗಿಸಿದ ಇವಾಗ. ಸೊ ಇವಾಗ ಮುಗಿಸ್ದ ಅಂತಂದೇಳಿ, ಜಸ್ಟ್ ಪ್ರೆಸೆಂಟ್ ಅಲ್ಲಿ ಇವಾಗ ಮುಗಿಸ್ದ, ಅವ್ನ್ ಹಾಡಿ ಮುಗಿಸ್ದ ಇವಾಗ. ಹಂಗ ಹೇಳ್ತೀವಲ್ಲ. ರಾಮ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಹಿಸ್ ವರ್ಕ್, ರಾಮ ಮುಗಿಸಬಹುದು ಅಥವಾ ಮುಗಿಸಿರ್ಬಹುದು. ನಾವ್ ಹೇಳ್ತೀವಲ್ಲ, ಮೇ ಬಿ ಅವ್ನ್ ಕೆಲಸ ಮಾಡಿ ಮುಗಿಸಿರ್ಬಹುದು, ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ತೀವಿ, ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ತೀವಲ್ಲ. ಸೊ ಹಂಗೆ ರಾಮ ಹ್ಯಾವ್ ಕಂಪ್ಲೀಟೆಡ್ ಹಿಸ್ ವರ್ಕ್, ರಾಮ ಕೆಲಸ ಮುಗಿಸಿರ್ಬಹುದು. ಸೊ ಅದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಮೀನಿಂಗ್ ಬರುತ್ತೆ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೀಷನ್ ಬಗ್ಗೆ ಹೇಳುತ್ತೆ. ಕ್ಲಿಯರ್ ಎಲ್ರಿಗೂ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದ್ ಏನ್ ಹೇಳಿದ್ವಿ ಅಂತಂದ ಹೇಳಿದ್ರೆ ಎಲ್ಲಾದ್ರೂ ಟು ಹ್ಯಾವ್ ಫ್ಯಾಮಿಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಿದ್ವು ಅಂತಂದ ಹೇಳಿದ್ರ. ಸೊ ಮೇನ್ ವರ್ಬ್ ಆಗಿ ಎಲ್ಲಾದ್ರೂ ಕೆಲಸ ಮಾಡ್ತಿದ್ವು ಅಂತಂದ ಹೇಳಿದ್ರೆ ಅವು ಯಾವ್ದ್ರಗೋಸ್ಕರ ಬರ್ತಾವ, ನೌನ್ಗೋಸ್ಕರ ಬರ್ತಾವ ಅಂತಂದ ಹೇಳಿದ್ರೆ. ಅದಾದ ನಂತರ ಸೊ ಇನ್ನೊಂದ್ ಮೀನಿಂಗ್ ಏನ್ ಕೊಡ್ತಾವಪ್ಪ ಅಂತಂದ ಹೇಳಿದ್ರೆ ಅಧಿಕಾರ. ಇನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ತಿನ್ನೋದು, ಕುಡಿಯೋದ್ರ ಬಗ್ಗೆ ಅಂತಂದ ಹೇಳಿ. ತಿನ್ನೋದು, ಕುಡಿಯೋದ್ರ ಬಗ್ಗೆ. ಇಲ್ಲಿ ನೋಡ್ರಿ, ನಾನು ಅರ್ಥ ಮಾಡಿಸ್ತೇನೆ ನಿಮ್ಗೆ. ಐ ಹ್ಯಾವ್ ಅ ಪೆನ್ ಅಂತಂದೈತೆ. ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಪೆನ್ ಅಂತಂದ ಹೇಳಿದ್ರೆ ನನ್ನ ಹತ್ರ ಪೆನ್ ಐತೆ. ಸೊ ಅಂದ್ರ ನನ್ನ ಹತ್ರ ಪೆನ್ ಐತೆ. ಐ ಹ್ಯಾವ್ ಅ ಪೆನ್ ಅಂತಂದ ಹೇಳಿದ್ರೆ ಪೆನ್ನು ನಂದು ಅಂತಂದ ಹೇಳಿ ಅಧಿಕಾರವನ್ನ ತೋರಿಸ್ತಾ ಐತೆ. ಕ್ಲಿಯರ್ ಎಲ್ರಿಗೂ. ಪೆನ್ ನಂದೆ, ನಾನು ಪೆನ್ ಅನ್ನ ಹೊಂದಿದ್ದೇನೆ. ಐ ಹ್ಯಾವ್ ಅ ಪೆನ್ ಅಂತಂದ ಹೇಳಿದ್ರೆ ನಾನು ಪೆನ್ ಅನ್ನ ಹೊಂದಿದ್ದೇನೆ, ಅಧಿಕಾರವನ್ನ ತೋರಿಸ್ತಾ ಐತೆ. ಈ ಪೆನ್ ನಂದು, ನಂದಿದು ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ. ಅದಾದ ನಂತರ ರಾಮ ಹ್ಯಾಸ್, ರಾಮ ಹ್ಯಾಸ್ 2 ಮಾರ್ಕರ್ಸ್ ಅಂತಂದ ಹೇಳಿ. ರಾಮ ಹ್ಯಾಸ್ 2 ಮಾರ್ಕರ್ಸ್ ಅಂತಂದ ಹೇಳಿದ್ರೆ ಈ ಮಾರ್ಕರ್ಸ್ ಯಾರ್ದು, ರಾಮಂದು. ರಾಮ ಹ್ಯಾಸ್ 2 ಮಾರ್ಕರ್ಸ್ ಅಂತಂದ ಹೇಳಿದ್ರೆ ಅದು ರಾಮಂದು. ಕ್ಲಿಯರ್ ಎಲ್ರಿಗೂ. ನಿಮ್ಮ ಹತ್ರ ಬೈಕ್ ಇದೆ ಅಂತಂದ ಹೇಳ್ತೀವಿ. ಸೊ ಯು ಆರ್ ಹ್ಯಾವಿಂಗ್ ಅ ಬೈಕ್. ಸೊ ವಾಟ್ ಎವರ್ ಯು ಆರ್ ಹ್ಯಾವಿಂಗ್ ಅ ಬೈಕ್ ಆರ್ ವಾಟ್ ಎವರ್ ಒಂದು ಸೆಂಟೆನ್ಸ್ ಬರುತ್ತೆ. ನಿಮ್ಮ ಹತ್ರ ಬೈಕ್ ಇದೆ ಅಂತಂದ ಹೇಳಿದ್ರೆ ಅದು ನಿಮ್ ಅಧಿಕಾರ ಅಲ್ಲ, ಬೈಕ್ ನಿಮ್ದೇ ಇದೆ ಅಂತಂದ ಹೇಳಿ. ಸೇಮ್ ಹಂಗೆ. ಸೊ ಯು ಹ್ಯಾವ್ ಆರ್ ಸಮಥಿಂಗ್ ವಾಟ್ ಎವರ್ ದ ಥಿಂಗ್ಸ್ ಬಂತು ಅಂತಂದ ಹೇಳಿದ್ರೆ ಇಲ್ಲಿ ಐ ಬಂತು. ಅದಾದ ನಂತರ ಪೆನ್ ಬಂತು, ಹ್ಯಾವ್ ಅಂತ ಬಂದಿದೆ ಅಂದ್ರೆ ಅಧಿಕಾರವನ್ನ ತೋರಿಸ್ತಾ ಐತೆ, ಇದು ನಂದ್ ಪೆನ್ ಅಂತಂದ ಹೇಳಿ. ಸೇಮ್ ಅದೇ ತರ ಹ್ಯಾಸ್ ಬಂದಿದೆ, ರಾಮ ಹ್ಯಾಸ್ ಅಂತಂದ ಹೇಳಿದ್ರೆ ಅಧಿಕಾರವನ್ನು ತೋರಿಸ್ತಾ ಐತೆ. ರಾಮನ ಹತ್ರ ಏನಂತಂದ ಹೇಳಿದ್ರೆ 2 ಮಾರ್ಕರ್ಸ್ ಗಳಿದಾವ ಅಂತಂದ ಹೇಳಿ. ಕ್ಲಿಯರ್ ಎಲ್ರಿಗೂ. ಸೊ ಅಧಿಕಾರವನ್ನ ತೋರ್ಸುತ್ತ ಟು ಹ್ಯಾವ್ ಎಲ್ಲಾದ್ರೂ ಮೇನ್ ವರ್ಬ್ ಗಳಾಗಿ ಬಂತು ಅಂತಂದ ಹೇಳಿದ್ರೆ. ಈ ಸೆಂಟೆನ್ಸ್ ಒಳಗಡೆ ಇಲ್ಲೇನಪ್ಪಾ ಅಂತಂದ್ರೆ ನೌನ್ ಐತೆ, ಆಮೇಲೆ ಪ್ರನೌನ್ ಐತೆ, ಇದು ಆರ್ಟಿಕಲ್. ಇಲ್ಲಿ ಯಾವುದೇ ತರದ ಮೇನ್ ವರ್ಬ್ಸ್ ಗಳಿಲ್ಲ. ಇದೇ ಹ್ಯಾವ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಮೇನ್ ವರ್ಬ್ ಆಗಿ ಕೆಲಸ ಮಾಡುವಾಗ ಏನನ್ನ ಸೂಚಿಸ್ತಾ ಐತೆ, ಅಧಿಕಾರವನ್ನ ಸೂಚಿಸ್ತಾ ಐತೆ. ಸೇಮ್ ಅದೇ ತರ ಕೆಳಗಡೆನು ಕೂಡ ಮಾರ್ಕರ್ಸ್ ಐತೆ. ಸೊ ಟು ಅನ್ನೋದೇನು, ಟು ಬರುತ್ತೆ. ಟು ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಅಡ್ಜೆಕ್ಟಿವ್ ಆಗತ್ತ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಐತೆ. ರಾಮ್ ಅನ್ನೋದೇನಪ್ಪಾ ಅಂತಂದ್ರೆ ಪ್ರೊನೌನ್ ಆಗತ್ತ. ಇದು ಹ್ಯಾಸ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಅಧಿಕಾರವನ್ನ, ಅಂದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಯಾವ್ದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಇದು ಮೇನ್ ವರ್ಬ್ ಆಗತ್ತ. ಇಲ್ಲೂ ಕೂಡ ಅಧಿಕಾರವನ್ನ ಸೂಚಿಸ್ತಾ ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ತಿನ್ನೋದು, ಕುಡಿಯೋದು ಹೆಂಗ್ ಯೂಸ್ ಮಾಡಬಹುದು ಅಂತಂದ ಹೇಳಿ. ಸಿಂಪಲ್ ಸೆಂಟೆನ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ರಾಮ ಈಸ್ ಹ್ಯಾವಿಂಗ್ ಅ ಟೀ ಅಂತಂದ ಹೇಳಿ. ರಾಮ ಈಸ್ ಹ್ಯಾವಿಂಗ್ ಅ ಟೀ.
ನೋಡ್ರಿ ಈಸ್ ಬಂತು ಅಂತಂದ್ ಹೇಳಿದ್ರೆ ಮೇನ್ ವರ್ಬ್, ಇದು ಮೇನ್ ವರ್ಬ್ ಆಗತ್ತ. ಸೊ ಹ್ಯಾವಿಂಗ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಆಗತ್ತೆ. ಇದು ಯಾವ್ದು ING ಫಾರ್ಮ್ ಅಲ್ಲಿ ಇರ್ಬೇಕು, ಅದು ರೂಲ್ಸ್ ಎಲ್ಲ ಕರೆಕ್ಟ್ ಆಗಿ ಅಪ್ಲೈ ಆಗ್ತದೆ. ಬಟ್ ಅದ್ರಲ್ಲಿ ಹ್ಯಾವಿಂಗ್ ಅ ಟೀ ಅಂತಂದ್ ಹೇಳಿದ್ರೆ ರಾಮ ಈಸ್ ಹ್ಯಾವಿಂಗ್ ಅ ಟೀ. ಹ್ಯಾವಿಂಗ್ ಅಂತಂದ್ ಹೇಳಿದ್ರೆ ಅವ್ನು ಕುಡಿತಾ ಇದ್ದಾನ, ಅವ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಟೀ ಅನ್ನ ಕುಡಿತಾ ಇದ್ದಾನ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಐ ವಾಂಟ್ ಟು ಹ್ಯಾವ್ ಲಂಚ್ ಅಂತಂದ್ ಹೇಳಿ. ಸೊ ಐ ವಾಂಟ್ ಟು ಹ್ಯಾವ್ ಲಂಚ್ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ವಾಂಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಆಯ್ತು. ಅದಾದ ನಂತರ ಟು ಹ್ಯಾವ್ ಅನ್ನೋದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್ ಆಗತ್ತ, ಬಟ್ ಆದ್ರೆ ನೌನ್ ವರ್ಬ್ ಆಗತ್ತ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಡಿಸ್ಕಷನ್ ಮಾಡಿಲ್ಲ, ಒಂದ್ಸರಿ ಒಂದ್ ಕ್ಲಾಸ್ ಅನ್ನ ಹಾಕ್ತೀನಿ. ಈ ಟು ಹ್ಯಾವ್ ಅನ್ನೋದೇನು, ನಾನ್ ಲಂಚ್ ಅನ್ನ ಏನ್ ಮಾಡ್ಬೇಕು ಅನ್ಕೊಂಡಿದೀನಿ, ತಿನ್ಬೇಕು ಅನ್ಕೊಂಡಿದೀನಿ. ನಾನ್ ಲಂಚ್ ಅನ್ನ ಅಂದ್ರೆ ಮಧ್ಯಾಹ್ನದ ಊಟವನ್ನ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದೀನಿ, ತಿನ್ಬೇಕು ಅನ್ಕೊಂಡಿದೀನಿ. ಟು ಹ್ಯಾವ್ ಅಂತಂದ್ ಹೇಳಿದ್ರೆ ತಿನ್ನುವುದು ಅಂತಂದ್ ಹೇಳಿ ಬರುತ್ತೆ. ಸೊ ಹ್ಯಾವಿಂಗ್ ಅಂತಂದ್ ಹೇಳಿದ್ರೆ ಕುಡಿಯುವುದು, ಟು ಹ್ಯಾವ್ ಅಂತಂದ್ ಹೇಳಿದ್ರೆ ತಿನ್ನೋದು ಅಂತಂದ್ ಹೇಳಿ ಈ ಎರಡು ಎಕ್ಸಾಂಪಲ್ ಗಳಲ್ಲಿ ನಮ್ಗೆ ಅರ್ಥ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್, ಇವಾಗ ಅರ್ಥ ಮಾಡ್ಕೊಂಡಿದೀವಲ್ಲ. ಇವಾಗ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಬಂತು ಅಂತಂದ್ ಹೇಳಿದ್ರೆ ಕಂಪ್ಲೀಷನ್, ವರ್ಕ್ ಕಂಪ್ಲೀಟ್ ಆಗಿದೆ, ಕೆಲಸ ಕಂಪ್ಲೀಷನ್ ಬಗ್ಗೆ ಹೇಳತ್ತ. ಅದೇ ಮೇನ್ ವರ್ಬ್ ಆಯ್ತು ಅಂತಂದ್ ಹೇಳಿದ್ರೆ ಅಧಿಕಾರ, ತಿನ್ನೋದು, ಕುಡಿಯೋದ್ರ ಬಗ್ಗೆ ಹೇಳತ್ತ. ಇವಾಗ ನಾವು ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡೋಣ. ಒಂದ್ ನಿಮಿಷ ಇರಿ, ಕ್ಲೀನ್ ಮಾಡ್ಬಿಡ್ತೀನಿ. ಎಸ್, ಇಲ್ಲಿ ನೋಡ್ರಿ. ಸೊ ನಾವು ಏನೇನ್ ಬರುತ್ತ ಅಂತ ನೋಡೋಣ. ಅಥವಾ ಕಂಪ್ಲೀಷನ್ ಬಗ್ಗೆ ಬರುತ್ತೋ, ಅಥವಾ ಅಧಿಕಾರ ಬಗ್ಗೆ ಬರುತ್ತೋ, ಅಥವಾ ತಿನ್ನೋದು ಕುಡಿಯೋದ್ರ ಬಗ್ಗೆ ಬರುತ್ತೆ ಅಂತ ನಾವು ನೋಡೋಣ. ರಾಮ ಹ್ಯಾಸ್ ರೆಡ್ ಮಾರ್ಕರ್. ರಾಮ ಹ್ಯಾಸ್ ಅ ರೆಡ್ ಮಾರ್ಕರ್, ಇದ್ರಲ್ಲಿ ಮೇನ್ ವರ್ಬ್ ಇಲ್ಲ. ಇಲ್ಲಿ ನೋಡ್ರಿ. ಸೊ ಒಂದು ಹೆಲ್ಪಿಂಗ್ ವರ್ಬ್ ಆಗಿ ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಇದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಷನ್ ಬಗ್ಗೆ ಹೇಳತ್ತ. ಸೊ ಅದೇ ಏನಪ್ಪಾ ಅಂತಂದ್ರೆ ಖುದ್ದಾಗಿ ಮೇನ್ ವರ್ಬ್ ಆಗಿದ್ರೆ ಏನಂತ ತೋರ್ಸುತ್ತ, ಒಂದು ಅಧಿಕಾರವನ್ನ, ಆಮೇಲೆ ಇನ್ನೊಂದು ತಿನ್ನೋದು ಕುಡಿಯೋದ್ರ ಬಗ್ಗೆ. ಕ್ಲಿಯರ್? ಸೊ ಇವಾಗ ನೋಡ, ರಾಮ ಹ್ಯಾಸ್ ಅ ರೆಡ್ ಮಾರ್ಕರ್ ಅಂತಂದ್ ಹೇಳಿ ಮೇನ್ ವರ್ಬ್ ಆಗಿ ಏನಂತಂದ್ ಹೇಳಿದ್ರೆ ಕೆಲಸ ಮಾಡ್ತಾ ಐತೆ, ಅಂದ್ರೆ ಅಧಿಕಾರದ ಬಗ್ಗೆ ಹೇಳ್ತಾ ಐತೆ. ರಾಮನ್ ಹತ್ರ ರೆಡ್ ಮಾರ್ಕರ್ ಐತೆ. ಆಮೇಲೆ ರಾಣಿ ಹ್ಯಾಸ್ 10 ಕೌಸ್ ಅಂತಂದ್ ಐತೆ ನೋಡ್ರಿ. ಇಲ್ಲೂ ಕೂಡ ಮೇನ್ ವರ್ಬ್ ಆಗೈತೆ ಹ್ಯಾಸ್. ಅಂದ್ರ ರಾಣಿ ಹತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ 10 ಆಕಳುಗಳಿದಾವ. ಅಧಿಕಾರ ಅಂದ್ರೆ, ಸೊ ಈ 10 ಕೌಗಳ ಮೇಲೆ ಅಧಿಕಾರ ಯಾರ್ದೈತೆ? ರಾಣಿದೈತೆ. ರೆಡ್ ಮಾರ್ಕರ್ ಮೇಲೆ ಅಧಿಕಾರ ಯಾರ್ದೈತೆ? ರಾಮಂದೈತೆ ಅಂತ ಹೇಳ್ತಾ ಐತೆ. ವಿ ಹ್ಯಾವ್ ಅ ಲಾಟ್ ಆಫ್ ಮಿಲ್ಕ್. ಸೊ ಅವ್ರ ಹತ್ರ ಏನಂತಂದ್ರೆ ತುಂಬಾ ಹಾಲಿತೆ ಅಂತಂದ್ ಹೇಳಿದ್ರೆ ಯಾರ್ದದಿ ಅದು ಹ್ಯಾವ್ ಅಂತಂದ್ ಐತಲ್ಲ, ಮೇನ್ ವರ್ಬ್ ಐತೆ. ಅಂದ್ರೆ ಅಧಿಕಾರವನ್ನ ತೋರಿಸ್ತಾ ಐತೆ. ಅವ್ರ ಹತ್ರ ಅಧಿಕಾರ, ಆ ಮಿಲ್ಕ್ ಮೇಲೆ ಯಾರ್ದು ಅಧಿಕಾರ ಐತೆ? ಅವ್ರದ್ದು ಅಂತ ಹೇಳ್ತೀವಿ. ಸೇಮ್ ಅದೇ ತರ ನೋಡ್ರಿ, ಹ್ಯಾಸ್ ಸಂಗ್ ಅಂತಂದ್ ಹೇಳಿ, ಇದು ಏನಪ್ಪಾ ಅಂತಂದ್ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಗೈತೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಐತೆ, ಇಲ್ಲಿ ಮೇನ್ ವರ್ಬ್ ಐತೆ. ಕಂಪ್ಲೀಷನ್, ರಘು ಹ್ಯಾಸ್ ಸಂಗ್ ಅ ಸಾಂಗ್ ಅಂತಂದ್ ಹೇಳಿದ್ರೆ ರಘು ಹ್ಯಾಸ್, ಅವೇನಪ್ಪಾ ಅಂತಂದ್ ಹೇಳಿದ್ರೆ ಜಸ್ಟ್ ಹಾಡಿ ಮುಗಿಸ್ದ. ಸೊ ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹಾಡಿ ಮುಗಿಸ್ದ ಅಂತಂದ್ ಹೇಳಿ. ಅದಾದ ನಂತರ ಲಕ್ಷ್ಮಣ್ ಈಸ್ ಹ್ಯಾವಿಂಗ್ ಡಿನ್ನರ್. ನೋಡ್ರಿ, ಈಸ್ ಐತೆ, ಹೆಲ್ಪಿಂಗ್ ವರ್ಬ್ ಲಾಸ್ಟ್ ಕ್ಲಾಸ್ ಇಲ್ಲಿ ಟು ಬಿ ಫಾರ್ಮ್ ಬಂದೈತೆ, ಅದ್ರ ಜೊತೆ ಮೇನ್ ವರ್ಬ್ ING ಫಾರ್ಮ್ ಅಲ್ಲಿ ಇರ್ಬೇಕು. ಬಟ್ ಅದ್ರಲ್ಲಿ ಹ್ಯಾವಿಂಗ್ ಅಂತಂದ್ ಐತಲ್ಲ, ಸೊ ಹ್ಯಾವಿಂಗ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ವರ್ಬ್. ಅಂದ್ರ ಅವ್ನು ಇನ್ನು ಡಿನ್ನರ್ ನ ಏನಪ್ಪಾ ಅಂತಂದ್ ಹೇಳಿದ್ರೆ ತಿಂತಾ ಇದಾನ ಅಂತಂದ್ ಹೇಳ್ತೀವಿ. ಅದಾದ ನಂತರ ಹಿ ವಾಂಟ್ಸ್ ಟು ಹ್ಯಾವ್ ಬನಾನಾ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಟು ಹ್ಯಾವ್ ಅಂತಂದ್ ಐತೆ, ನಾನು ಆಲ್ರೆಡಿ ಹೇಳಿದ್ನಲ್ಲ. ಸೊ ನೌನ್ ವರ್ಬ್ ಅಂತಂದ್ ಹೇಳಿ ಬರುತ್ತೆ. ಟು ಹ್ಯಾವ್ ಅಂತಂದ್ ಹೇಳಿದ್ರೆ ನಾನು ತಿನ್ಬೇಕು, ಬನಾನವನ್ನ ನಾನು ತಿನ್ಬೇಕು ಅಂತಂದ್ ಹೇಳಿ ಹೇಳತ್ತ. ಮೇನ್ ವರ್ಬ್ ಅಂತ ಬಂದಾಗ ತಿನ್ಬೇಕು, ಹೆಲ್ಪಿಂಗ್ ವರ್ಬ್ ಬಂದಾಗ ಕಂಪ್ಲೀಷನ್. ಇಲ್ಲೂ ಮೇನ್ ವರ್ಬ್ ತಿನ್ಬೇಕು. ಲಕ್ಷ್ಮಣ್ ಈಸ್ ಹ್ಯಾವಿಂಗ್ ಡಿನ್ನರ್, ಅವ್ನು ತಿಂತಾ ಇದಾನ ಅಂತಂದ್ ಹೇಳಿ. ನೋಡ್ರಿ, ಅದನ್ನ ಅರ್ಥ ಮಾಡ್ಕೊಳ್ರಿ. ಅದಾದ ನಂತರ ಇಲ್ಲಿ ಮೇನ್ ವರ್ಬ್ ಆಗಿ ಬಂದೈತೆ ನೋಡ್ರಿ, ಹಿ ಹ್ಯಾಡ್ ಅ ಬರ್ಗರ್. ಅಂದ್ರ ಅವ್ನ್ ಬರ್ಗರ್ ತಿಂದಿರ್ಬೇಕಲ್ಲ, ತಿನ್ನೋದೇ ಬಂದೈತಲ್ ಮತ್ತೆ. ಅದಾದ ನಂತರ ರಾಮ ಹ್ಯಾಡ್ ಕಂಪ್ಲೀಟೆಡ್, ಇಲ್ಲಿ ಮೇನ್ ವರ್ಬ್ ಐತೆ, ಇಲ್ಲಿ ಹ್ಯಾಡ್ ಅಂತಂದೈತೆ. ಅವ್ನ್ ಕೆಲಸ ಮುಗಿಸಿದಾನ ಅಂದ್ರೆ ಕಂಪ್ಲೀಷನ್ ಬಂತು. ರಾಧಾ ವಿಲ್ ಹ್ಯಾವ್ ಪೇಡ್ ಫೀಸ್. ಸೊ ನೋಡ್ರಿ, ಇಲ್ಲಿ ಹ್ಯಾವ್ ಬಂತು, ಪೇಡ್ ಬಂತು, ಮೇನ್ ವರ್ಬ್ ಐತೆ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್. ಕಂಪ್ಲೀಷನ್ ಬಗ್ಗೆ, ಅವ್ರು ಫೀಸ್ ಕೊಟ್ಟು ಮುಗಿಸಿ ಅಂದ್ರೆ ನಾಳೆ ಫೀಸ್ ಕೊಡ್ಬೋದು. ನಾಳೆ ಏನಪ್ಪಾ ಅಂತ ನಾಳೆ ಒಳಗಡೆ ಅವ್ರು ಫೀಸ್ ಕೊಡ್ತಾರ. ಸೊ ಕಂಪ್ಲೀಷನ್ ಬಗ್ಗೆ ಹೇಳ್ತಾ ಐತೆ. ಸೊ ಇಲ್ಲಿ ನೋಡ್ರಿ, ಒಂದು ಕಂಪ್ಲೀಷನ್ ಬಗ್ಗೆ ಹೇಳ್ಬೋದು, ಅಥವಾ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಮೇನ್ ವರ್ಬ್ ಆಗಿ ಬಂದಾಗ ಅಧಿಕಾರ, ತಿನ್ನುವುದು ಅಥವಾ ಕುಡಿಯೋದ್ರ ಬಗ್ಗೆ ಹೇಳುತ್ತೆ. ಕ್ಲಿಯರ್? ಸೊ ಇಷ್ಟು ಪಾಯಿಂಟ್ಸ್ ಗಳ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗತ್ತ. ಸೊ ಇದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಟೇಬಲ್ ಅಲ್ಲಿ ನಾನು ನಿಮ್ಗೆ ಕೊಟ್ಬಿಡ್ತೀನಿ, ಇದನ್ನ ನೆನ್ಪಿಟ್ಕೊಡ್ರಿ. ಸೊ ಟು ಹ್ಯಾವ್ ಎಲ್ಲಾದ್ರೂ ಏನಪ್ಪಾ ಇದ್ರ ಜೊತೆಗೆ ಇನ್ನೂ 2 ಬರ್ತಾವ, ಹ್ಯಾವಿಂಗ್ ಅಂತಂದ ಹೇಳಿ, ಇನ್ನೊಂದ್ ಯಾವ್ದು ಬರುತ್ತೆ ಟು ಹ್ಯಾವ್ ಅಂತಂದ ಹೇಳಿ. ಇವನು 2 ನೆನ್ಪಿಟ್ಕೊಡ್ರಿ. ಸೊ ಹೆಲ್ಪಿಂಗ್ ವರ್ಬ್ ಆಯ್ತು ಅಂತಂದ ಹೇಳಿದ್ರೆ ಮೇನ್ ವರ್ಬ್ ಯಾವ್ದ್ರಲ್ಲಿ ಇರ್ಬೇಕು? V3 ಫಾರ್ಮ್ ಅಲ್ಲಿ ಇರ್ಬೇಕು. ಏನ್ ತೋರ್ಸುತ್ತ? ಅದು ವರ್ಕ್ ಅನ್ನ ಕಂಪ್ಲೀಷನ್ ಬಗ್ಗೆ ತೋರ್ಸುತ್ತ. ಕಂಪ್ಲೀಟ್ ಆಗ ಹೋಗಿದೆ, ಕಂಪ್ಲೀಟ್ ಆಗ್ತಾ ಐತೆ, ಈಗ ಜಸ್ಟ್ ಮುಗ್ದೈತೆ, ಕಂಪ್ಲೀಷನ್ ಈಗ ಜಸ್ಟ್ ಆಗೈತೆ, ಅದಾದ ನಂತರ ಆಲ್ರೆಡಿ ಕಂಪ್ಲೀಷನ್ ಆಗಿರಬಹುದು ಅಂತಂದ ಹೇಳಿ. ಅದಾದ ನಂತರ ಇದೆಲ್ಲಾದ್ರೂ ಟು ಹ್ಯಾವ್ ಫ್ಯಾಮಿಲಿ ಎಲ್ಲಾದ್ರೂ ಮೇನ್ ವರ್ಬ್ ಆಯ್ತು ಅಂದ್ರ ಏನೇನ್ ತೋರ್ಸುತ್ತ? ಅಧಿಕಾರವನ್ನ ಅಥವಾ ತಿನ್ನೋದನ್ನ ಅಥವಾ ಕುಡಿಯೋದನ್ನ ಹೇಳುತ್ತ. ಸೊ ಅವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಮೇನ್ ವರ್ಬ್ ಏನಪ್ಪಾ ಅಂತಂದ ಹೇಳಿ ಬಂದ ತಕ್ಷಣ ನೌನ್ಗೋಸ್ಕರ ಬರುತ್ತೆ. ಕ್ಲಿಯರ್ ಎಲ್ರಿಗೂ?
ಸೊ ಈ ಪಾಯಿಂಟ್, ಈ ಟೇಬಲ್ ಅನ್ನ ಏನಂತಂದ ಹೇಳಿದ್ರೆ ಒಂದ್ ಕಡೆ ಡ್ರಾ ಮಾಡಿ ಇಟ್ಕೊಳ್ಳಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಇವಾಗ ಕೆಲವೊಂದು ಸೆಂಟೆನ್ಸ್ ಗಳಿದಾವೆ. ಈ ಸೆಂಟೆನ್ಸ್ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಹೇಳ್ರಿ ನೋಡೋಣ. ಸೊ ಇಲ್ಲಿ ನೋಡ್ರಿ, ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಕಾನ್ಸೆಪ್ಟ್ ನ ಡಿಸ್ಕಷನ್ ಮಾಡೋಣ. ಸೊ ಯಾವ್ದಾದ್ರು ಒಂದು ಮೇನ್ ವರ್ಬ್ ಇತ್ತು ಅಂತಂದ ಹೇಳಿದ್ರೆ ಅದ್ರದ್ದು V1 ಫಾರ್ಮ್ ಇರುತ್ತೆ, ಅದಾದ ನಂತರ V2 ಫಾರ್ಮ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ V3 ಫಾರ್ಮ್ ಇರುತ್ತೆ, ಅದಾದ ನಂತರ V1 ಪ್ಲಸ್ ING ಫಾರ್ಮ್ ಇರುತ್ತೆ, ಅದಾದ ನಂತರ ಏನಪ್ಪಾ ಅಂತಂದ್ರೆ 2 ಪ್ಲಸ್ V1 ಫಾರ್ಮ್ ಇರುತ್ತೆ. ಕ್ಲಿಯರ್? ಸೊ ಇದು ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಮೇನ್ ವರ್ಬ್ ಇತ್ತು ಅಂತಂದ ಹೇಳಿದ್ರೆ ಅದಕ್ಕೆ ಟೋಟಲ್ ಆಗಿ ಸೊ ಇಷ್ಟು ಫಾರ್ಮ್ಸ್ ಗಳು 5 ಬರ್ತಾವ. 5 ಫಾರ್ಮ್ಸ್ ಅಲ್ಲಿ ಇರ್ಲೇಬೇಕದು. ಸೊ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ಈಟ್ ಅಂತ ತಗೊಳ್ರಿ. ಸೊ V2 ಫಾರ್ಮ್ ಏನಾಗತ್ತೆ 8. ಸೊ ಅದಾದ ನಂತರ ಸೊ V3 ಫಾರ್ಮ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಈಟನ್. ಆಮೇಲೆ ನೆಕ್ಸ್ಟ್ ನೋಡ್ರಿ V1 ಪ್ಲಸ್ ING ಫಾರ್ಮ್ ಏನಾಗತ್ತ ಈಟಿಂಗ್. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 2 8. ಅದಾದ ನಂತರ ಟು ಹ್ಯಾವ್ ಫ್ಯಾಮಿಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಮೇನ್ ವರ್ಬ್ ಆಗಿ ಕೆಲಸ ಮಾಡತ್ತಲ್ಲ. ಈ ಮೇನ್ ವರ್ಬ್ ಆಗಿ ಕೆಲಸ ಮಾಡತ್ತ ಅಂತಂದ ಹೇಳಿದ್ರೆ ಟು ಹ್ಯಾವ್ ಫ್ಯಾಮಿಲಿ ಅದಕ್ಕೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ 5 ಫಾರ್ಮ್ಸ್ ಇರ್ಲೇಬೇಕಲ್ಲ. ಈಗ ನೋಡೋಣ ಯಾವ್ಯಾವ ಅಂತಂದೇಳಿ. ಹ್ಯಾಸ್, ಹ್ಯಾವ್ ಅಂತಂದೈತೆ. ಹ್ಯಾಸ್ ಅಂಡ್ ಹ್ಯಾವ್ ಇದು V1 ಫಾರ್ಮ್ ಇದು. ಸೊ V2 ಫಾರ್ಮ್ ಏನಾಗತ್ತ ಹ್ಯಾಡ್ ಆಗತ್ತ. ಅದಾದ ನಂತರ V3 ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಹ್ಯಾಡ್ ಆಗತ್ತ. ಅದಾದ ನಂತರ V1 ಪ್ಲಸ್ ING ಫಾರ್ಮ್ ಅಂತಂದ ಹೇಳಿದ್ರೆ ಹ್ಯಾವಿಂಗ್ ಆಗತ್ತ. ಹ್ಯಾಸಿಂಗ್ ಬರಲ್ಲ, ಓನ್ಲಿ ಹ್ಯಾವಿಂಗ್ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಟು ಹ್ಯಾವ್ ಅಂತಂದ ಹೇಳಾಗತ್ತ. ಕ್ಲಿಯರ್ ಎಲ್ರಿಗೂ? ಸೊ V1 ಫಾರ್ಮ್ ಹ್ಯಾಸ್ ಹ್ಯಾವ್ ಆಗತ್ತ, ಆಮೇಲೆ V2 ಹ್ಯಾಡ್ ಆಗತ್ತ, V3 ಹ್ಯಾಡ್ ಆಗತ್ತ, ಇದು ಹ್ಯಾವಿಂಗ್ ಆಗತ್ತ, ಟು ಹ್ಯಾವ್ ಆಗತ್ತ. ಇಲ್ಲಿ ನೀವು ನೋಡಿರ್ಬಹುದು ಸರ್ ಇಲ್ಲಿ ಹ್ಯಾಡ್ ಬಂದೈತ್ರಿ, ಅದ್ ಹೆಂಗ್ ಬಂದೈತ್ರಿ, ಅದನ್ನ ಯೂಸ್ ಮಾಡ್ಬೋದೇನ್ರಿ ಅಂತಂದೇಳಿ ಕೆಲವೊಂದು ಕ್ವಶನ್ಸ್ ಗಳ ಬರ್ತಾವ. ಅದಕ್ಕೋಸ್ಕರ ನಾನು ಇವಾಗ ಹೇಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಂತಂದ ಹೇಳಿದ್ರೆ ಇನ್ನೊಂದು ಸಿಂಪಲ್ ಕಾನ್ಸೆಪ್ಟ್ ಐತೆ, ಅದನ್ನ ಇವಾಗ ಅರ್ಥ ಮಾಡ್ಕೊಬೇಕು. ನಾಳೆ ಕ್ಲಾಸಲ್ಲೂ ಡಿಸ್ಕಷನ್ ಮಾಡೋಣ, ಬಟ್ ಆದ್ರೆ ಇದನ್ನ ಇವಾಗ ಹೇಳಂಗಿಲ್ಲ, ಜಸ್ಟ್ ಬೇಸಿಕ್ಸ್ ಹೇಳ್ತಾ ಇದೀನಿ. V3 ಏನಪ್ಪಾ ಅಂತಂದ ಹೇಳಿದ್ರೆ ಯಾವಾಗ್ಲೂ ಒಬ್ನೇ ಬರಲ್ಲ. ಸೊ ಯಾವಾಗ್ಲೂ ಏನಪ್ಪಾ ಅಂತಂದ ಹೇಳಿದ್ರೆ ಒಬ್ನೇ ಬರಲ್ಲ. ಸೊ ಇವನೇನಪ್ಪಾ ಅಂತಂದ ಹೇಳಿದ್ರೆ V3 ಬರ್ಬೇಕಂತಂದ ಹೇಳಿದ್ರೆ ಇಲ್ಲೇನು V3 ಅದಾರಲ್ಲ ಇವರು, ಸೊ ಇವ್ರು ಬರ್ಬೇಕು ಅಂತಂದ ಹೇಳಿದ್ರೆ ಇವ್ರು ಒಬ್ರ ಬರಂಗಿಲ್ಲ, ಇವ್ರ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡ್ ಬಂದಿರ್ತಾರ. ಅರ್ಥ ಮಾಡ್ಕೊಬೇಕು. V3 ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಸೆಂಟೆನ್ಸ್ ಅಲ್ಲಿ ಬರ್ಬೇಕಂತಂದ ಹೇಳಿದ್ರೆ ಅವ್ರ ಒಬ್ರ ಬರಂಗಿಲ್ಲ, ಅವ್ರ ಜೊತೆ ಏನಪ್ಪಾ ಅಂತಂದ ಹೇಳಿದ್ರೆ ಯಾರನ್ನಾದ್ರೂ ಕರ್ಕೊಂಡ್ ಬರ್ತಾರ. ಕ್ಲಿಯರ್? ಇಷ್ಟು ಪಾಯಿಂಟ್ ಅನ್ನ, ಇದು ಒಂದು ಪಾಯಿಂಟ್ ಅನ್ನ, ಅದಾದ ನಂತರ ಇದು 5 ಫಾರ್ಮ್ಸ್ ಗಳನ್ನ ನೆನ್ಪಿಟ್ಕೋಬೇಕು ನೀವು. ಸೊ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಕೆಲವೊಂದು ಜನರಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಬಾಳ ಆಯ್ತು ಅಂತಂದ ಹೇಳಿದ್ರೆ ಸ್ಟಾಪ್ ಮಾಡ್ರಿ, ಆಮೇಲೆ ಒಂದ್ 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಮತ್ತ ಇದು ಮಾಡ್ರಿ. ನೋಡ್ರಿ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ತುಂಬಾ ಇಂಪಾರ್ಟೆಂಟ್. ರಾಮ್ ಅನ್ನೋದೇನು ನೌನ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇವೆಲ್ಲ ನಮಗ್ ಗೊತ್ತಿದಾವ್, ಬಟ್ ಅದ್ರ ನನಗೇನ್ ಬೇಕು, ಇದೊಂದೇ ಬೇಕು ಇವಾಗ, ಹ್ಯಾಡ್. ಅದಾದ ನಂತರ ಇಲ್ಲಿ ನೋಡ್ರಿ ಹ್ಯಾಸ್ ಹ್ಯಾಡ್ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಹ್ಯಾಡ್ ಅಂತಂದೈತೆ. ಅದಾದ ನಂತರ ವಿಲ್ ಹ್ಯಾವ್ ಹ್ಯಾಡ್ ಅಂತಂದೈತೆ. ಕ್ಲಿಯರ್? ಇವಾಗ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಇದ್ರ ಬದಲಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ನಾವು ಈಟ್ ಅಂತ ತಗೊಂಡೇವಲ್ಲ ಅದನ್ನ ತಗೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 8 ಅಂತ ತಗೊಳ್ಳೋಣ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಹ್ಯಾಸ್ ಈಟನ್ ಅಂತ ತಗೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಹ್ಯಾಡ್ ಈಟನ್ ಅಂತಂದ ಹೇಳಿ ತಗೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ವಿಲ್ ಹ್ಯಾವ್ ಈಟನ್ ಅಂತ ತಗೊಳ್ಳೋಣ. ವಿಲ್ ಹ್ಯಾವ್ ಈಟನ್. ಈಗೇನ್ ನಾನು ಬಾಕ್ಸ್ ಹಾಕಿದ್ದೀನಲ್ಲ ಇವನ್ ಬಿಡ್ರಿ, ಆ ಬಾಕ್ಸ್ ಪ್ಲೇಸ್ ಅಲ್ಲಿ ಇದೈತೆ ಅಂತ ಅನ್ಕೊಡ್ರಿ. ಈಗ ರಾಮ್ ಏಟ್ ಹೀಸ್ ಲಂಚ್ ಆಟ್ 2 PM ಎಸ್ಟರ್ಡೇ. ಸೊ ರಾಮ್ ಏಟ್ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ 8. ರಾಮ್ ಏಟ್ ಹೀಸ್ ಲಂಚ್ ಆಟ್ 2 PM ಎಸ್ಟರ್ಡೇ. ರಾಮ್ ಏನಪ್ಪಾ ಅಂತಂದ ಹೇಳಿದ್ರೆ 2 ಗಂಟೆಗೆ ಲಂಚ್ ಮಾಡ್ದ ನಿನ್ನೆ ಅಂತಂದ ಹೇಳಿ. ಕ್ಲಿಯರ್? ಸೊ ಅಂದ್ರೆ ತಿನ್ನೋದು ಬಂತಲ್ಲ, ಅವ್ನ್ ನಿನ್ನೆ ತಿಂದ. ಸೇಮ್ ಅದೇ ತರ ಇದೇನಪ್ಪಾ ಅಂತಂದ ಹೇಳಿದ್ರೆ 8 ಅನ್ನೋದೇನು ಇದೇನಪ್ಪಾ ಅಂತಂದ ಹೇಳಿದ್ರೆ V2 ಫಾರ್ಮ್. ಇದೇನಪ್ಪಾ ಅಂತಂದ ಹೇಳಿದ್ರೆ V2 ಫಾರ್ಮ್ ಇದು. ಸೊ ನಿನ್ನೆ ತಿಂದ. ಸೇಮ್ ಅದೇ ತರ ಹ್ಯಾಡ್ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಏನಾಗತ್ತ V2 ಫಾರ್ಮ್ ಆಗತ್ತ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ V2 ಫಾರ್ಮ್ ಆಗತ್ತ. ಕ್ಲಿಯರ್ ಎಲ್ರಿಗ? ಈಗ ಹೆಂಗ್ ನಾವ್ ಏನಪ್ಪಾ ಅಂತಂದ ಹೇಳಿದ್ರೆ 8 ಬದಲಾಗಿ ಏನಂತಂದ ಹೇಳಿದ್ರೆ ನಾವು ಹ್ಯಾಡ್ ಅನ್ನ ಯೂಸ್ ಮಾಡ್ಬೋದು. ಯಾಕ? ಸೊ ಅದನ್ನ ನಮಗ್ ಮೀನಿಂಗ್ ಕೊಡ್ತಾ ಇತ್ತಲ್ಲ, ಒಂದು ಅಧಿಕಾರವನ್ನ ಕೊಡ್ತಾ ಇತ್ತ ಅಥವಾ ತಿನ್ನೋದು ಕುಡಿಯೋದ್ರ ಬಗ್ಗೆ ಕೊಡ್ತಾ ಇತ್ತ. ನಾನು 8 ಬದಲಾಗಿ ಹಚ್ಬಹುದು. ರಾಮ್ ಹ್ಯಾಡ್ ಹೀಸ್ ಲಂಚ್, ಅವ್ನು ತಿಂದಿದ್ದಾನ 2 ಗಂಟೆಗೆ ನಿನ್ನೆ. ಸೊ ಯಾವ್ದು ಫಾರ್ಮ್ ಅಲ್ಲಿ ಐತಾ? V2 ಫಾರ್ಮ್ ಅಲ್ಲಿ ಐತಾ. ಸೊ ಅದಾದಂದ್ರೆ ಕೆಲವೊಬ್ಬರಿಗೆ ಇರ್ಬೋದು ಸರ್ ಇದನ್ನ ಹೆಂಗ V2 ಫಾರ್ಮ್ ಅಂತ ಅನ್ಕೊಂಡ್ರಿ ಸರ್, ಹ್ಯಾಡ್ ಅನ್ನೋದ್ನ ಅಥವಾ 8 ಅನ್ನೋದ್ನ ಏನಕ್ಕೆ ನೀವು V2 ಫಾರ್ಮ್ ಅನ್ಕೊಂಡ್ರಿ, ಈ ಹ್ಯಾಡ್ ಅಂತ ಅನ್ಕೊಂಡ್ರಿ. ಇಲ್ಲಿ ನೋಡ್ರಿ ಹ್ಯಾಡ್ ಅನ್ನೋದ್ನ ನಾನು ಏನಕ್ಕೆ V2 ಅನ್ಕೊಂಡೆ ಅಂತಂದ್ರೆ V3 ಒಂದೇ ಬರಂಗಿಲ್ಲ. ಈ ಹ್ಯಾಡ್ ಇದೇನಿದೆಯಲ್ಲ ಹ್ಯಾಡ್ ಇದು ಒಂದೇ ಬರಂಗಿಲ್ಲ. ಇದ್ ನೋಡ್ರಿ ಇದು ಒಂದೇ ಬಂದೈತೆ. ಸೊ ಇದ್ರ ಮುಂದೆ ಏನು ಇಲ್ಲ. ಹಂಗಾದ್ರೆ
ಒಂದೇ ಬಂದೈತೆ ಅಂತಂದ ಹೇಳಿದ್ರೆ ಇದು V3 ಆಗಂಗಿಲ್ಲ. ಆದ್ರೆ ಏನಾಗ್ಬೇಕು, V2 ಆಗ್ಬೇಕು. ಕ್ಲಿಯರ್ ಇವಾಗ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹ್ಯಾಸ್ ಈಟನ್ ಅಂತಂದೈತೆ. ಇಲ್ಲಿ ನಾವು ಇದನ್ನ ನೋಡ್ಕೊಂಡಾಗ ಸೊ ಹ್ಯಾಸ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಯ್ತು. ನಾವು ಇವಾಗಲೇ ಡಿಸ್ಕಷನ್ ಮಾಡಿದ್ವಲ್ಲ. ಈಟನ್ ಅನ್ನೋದೇನಿದು, ಈಟನ್ ಅನ್ನೋದೇನಪ್ಪಾ ಅಂತಂದ ಹೇಳಿದ್ರೆ V3 ಫಾರ್ಮ್. ಇಲ್ಲಿ ನೋಡ್ರಿ, ಸೊ ನಾವು ಟು ಇದನ್ನೆಲ್ಲಾದ್ರೂ ನಾವು ಹೆಲ್ಪಿಂಗ್ ವರ್ಬ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತಾ ಇದ್ವಿ. ಮೇನ್ ವರ್ಬ್ ಇತ್ತು ಅಂತಂದ ಹೇಳಿದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇರ್ಬೇಕು, V3 ಫಾರ್ಮ್ ಅಲ್ಲಿ ಇರ್ಬೇಕು. ಅವಾಗ ಏನ್ ಹೇಳುತ್ತ, ಅದು ವರ್ಕ್ ಕಂಪ್ಲೀಷನ್ ಬಗ್ಗೆ ಹೇಳುತ್ತ. ಇವಾಗ ನೋಡ್ರಿ, ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಹ್ಯಾಸ್ ಈಟನ್ ಅಂತಂದೈತೆ, ಹೆಲ್ಪಿಂಗ್ ವರ್ಬ್ ಐತೆ. ಸೊ ಮೇನ್ ವರ್ಬ್ V3 ಫಾರ್ಮ್ ಅಲ್ಲಿ ಐತೆ. ಹ್ಯಾಸ್ ಈಟನ್, ರಾಮ ಹ್ಯಾಸ್ ಈಟನ್ ಹಿಸ್ ಲಂಚ್. ಅವನು ತಿಂದು ಮುಗಿಸಿದನ. ಕಂಪ್ಲೀಷನ್ ಬಗ್ಗೆ ಹಿ ಹ್ಯಾಸ್ ಹ್ಯಾಡ್. ಇಲ್ಲಿ ನೋಡ್ರಿ ಹಿ ಹ್ಯಾಸ್ ಹ್ಯಾಡ್ ಅಂತಂದ ಹೇಳಿ. ಸೊ ಇಲ್ಲಿ ನೋಡ್ರಿ ಹಿ ಹ್ಯಾಸ್ ಈಟನ್. ಸೊ ಇದು ಆ ಮೀನಿಂಗ್ ಕೊಡ್ತಾ ಇದೆ ಅಂತಂದ ಹೇಳಿದ್ರೆ ಅವ್ನು ರಾಮ್ ಆಲ್ರೆಡಿ ಊಟ ತಿಂದ್ಬಿಟ್ಟಿದಾನ, ಲಂಚ್ ಎಲ್ಲ ತಿಂದ್ಬಿಟ್ಟಿದಾನ ಅಂತಂದ ಹೇಳ್ತಾ ಇದ್ರೆ, ಸೊ ಸೇಮ್ ಅದೇ ತರ ಹ್ಯಾಸ್ ಏನಪ್ಪಾ ಅಂತಂದ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಯ್ತು. ಈ ಹ್ಯಾಡ್ ಅನ್ನೋದ್ ಏನಾಗತ್ತ, V3 ಫಾರ್ಮ್ ಆಗತ್ತ. ಮೇನ್ ವರ್ಬ್ V3 ಫಾರ್ಮ್ ಆಗತ್ತ. ಸೇಮ್ ಈಟನ್ ಏನ್ ಮೀನಿಂಗ್ ಕೊಡ್ತಾ ಐತಲ್ಲ, ಇದು ಕೂಡ ಸೇಮ್ ಅದೇ ಮೀನಿಂಗ್ ಕೊಡ್ತಾ ಐತೆ ಇಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ನೋಡ್ರಿ, ಇಲ್ಲಿ ಹ್ಯಾಡ್ ಅಂತಂದೈತೆ, ಇದೇನಪ್ಪಾ ಅಂತಂದ್ರೆ ಹೆಲ್ಪಿಂಗ್ ವರ್ಬ್. ಈಟನ್ ಏನಪ್ಪಾ ಅಂತಂದ್ರೆ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಐತೆ. ಹ್ಯಾಡ್ ಈಟನ್ ಅಂತಂದ ಹೇಳಿದ್ರೆ ತಿಂದ್ ಮುಗಿಸಿದಾನ. ಅವನೇನಪ್ಪಾ ಅಂತಂದ ಹೇಳಿದ್ರೆ ತಿನ್ನೋದು ಮುಗಿಸ್ಬಿಟ್ಟಿದಾನ, ಕಂಪ್ಲೀಟ್ ಆಗಿದೆ. ಹಿ ಹ್ಯಾಡ್ ಈಟನ್, ಆಲ್ರೆಡಿ ತಿಂದು ಕಂಪ್ಲೀಟ್ ಮುಗಿಸ್ಬಿಟ್ಟಿದಾನ. ಹ್ಯಾಡ್ ಅಂತಂದ ಹೇಳಿದ್ರೆ ಮುಗಿಸೋದು, ಈಟನ್ ಅಂತಂದ ಹೇಳಿದ್ರೆ ತಿಂದು ಮುಗಿಸೋದು. ಆಲ್ರೆಡಿ ತಿಂದು ಮುಗಿಸ್ಬಿಟ್ಟಿದ ನಾವು. ಸೇಮ್ ಅದೇ ತರ ಇಲ್ಲಿ ನೋಡ್ರಿ, ಸೇಮ್ ಇದೇ ತರ ತಗೊಂಡ್ವಿ ಅಂತಂದ ಹೇಳಿದ್ರೆ ಫಸ್ಟ್ ಒನ್ ಹ್ಯಾಡ್ ಏನಾಗತ್ತ ಅಂದ್ರೆ ಹೆಲ್ಪಿಂಗ್ ವರ್ಬ್ ಆಗತ್ತ. ಸೆಕೆಂಡ್ ಒನ್ ಹ್ಯಾಡ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಆಗತ್ತ. ಸೊ ಹ್ಯಾಡ್ ಅಂತಂದ ಹೇಳಿದ್ರೆ ಜಸ್ಟ್ ಹ್ಯಾಡ್ ಅಂತಂದ ಹೇಳಿದ್ರೆ ಮುಗಿಸಿದಾನ. ಸೊ ಹ್ಯಾಡ್ ಅಂತಂದ ಹೇಳಿದ್ರೆ ಮುಗಿಸ್ಬಿಟ್ಟಿದಾನ, ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟಿದಾನ ಅಂತಂದ ಹೇಳಿ. ಸೊ ಹ್ಯಾಡ್ ಅಂತಾನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಯೂಸ್ ಮಾಡ್ತೀವಿ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹ್ಯಾವ್ ಅಂತಂದ ಐತೆ, ಈಟನ್ ಅಂತಂದ ಐತೆ, ಹೆಲ್ಪಿಂಗ್ ವರ್ಬ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಐತಾ. ಇದು ಕೂಡ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್. ಅದಾದ ನಂತರ ಹ್ಯಾಡ್ ಅನ್ನ ನಾವು ಹ್ಯಾವ್ ಹ್ಯಾಡ್ ಅಂತಾನು ಯೂಸ್ ಮಾಡ್ಕೋಬಹುದು ಅಂತಂದ ಹೇಳಿ. ಹ್ಯಾಡ್ ಅಂತಾನು ಯೂಸ್ ಮಾಡ್ಕೋಬಹುದು. ಹ್ಯಾಡ್ ಯೂಸ್ ಮಾಡ್ಬೋದು, ಹ್ಯಾಡ್ ಅಂತಾನು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಯೂಸ್ ಮಾಡ್ಕೋಬಹುದು ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಹ್ಯಾಸ್ ಹ್ಯಾಡ್. ಸೊ ಎವ್ರಿಥಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ಪಾಸಿಬಲ್ ಆಗತ್ತ. ಇಲ್ಲಿ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ನಾವು ಎರಡೂ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಹ್ಯಾಡ್, ಹ್ಯಾವ್ ಎಲ್ಲಾನು ಕೂಡ ಅಂತಂದ ಹೇಳಿದ್ರೆ ಯೂಸ್ ಮಾಡ್ಕೋಬಹುದು ಇದ್ರ ಪ್ರಕಾರ ಅಂತಂದ ಹೇಳಿ. ಸೊ ಯಾರಿಗ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಲೋ ಆಗಿ ಒಂದ್ 2-3 ಸರಿ ನೋಡ್ರಿ. ನೆಕ್ಸ್ಟ್ ಟೆನ್ಸಸ್ ಎಲ್ಲ ಯೂಸ್ ಮಾಡುವಾಗ ನಾವೇನಪ್ಪಾ ಅಂತಂದ ಹೇಳಿದ್ರೆ ಇದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಷನ್ ಮಾಡ್ಕೊಡ್ತೀನಿ ನಿಮ್ಗೆ. ಸೊ ಇದೇನಪ್ಪಾ ಅಂತಂದ್ರೆ ಬೇಸಿಕ್ ಥಿಂಗ್ಸ್ಗಳು ಇವನೇನಂತಂದ ಹೇಳಿದ್ರೆ ಅರ್ಥ ಮಾಡ್ಕೊಡ್ರಿ ಅಷ್ಟೇ, ಬರ್ಲೇಬೇಕಂತಲ್ಲ, ಅರ್ಥ ಆಗಿರ್ಬೇಕು. ನೆಕ್ಸ್ಟ್ ನಾವು ಹೇಳ್ತಾವೆ ರೂಲ್ಸ್ ಹೇಳುವಾಗ ಓಕೆ ಕರೆಕ್ಟ್ ಡನ್. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಹೆಲ್ಪಿಂಗ್ ವರ್ಬ್ ಆಮೇಲೆ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಸೊ ಹ್ಯಾವ್ ಬರ್ಬೋದು, ಹ್ಯಾಡು ಬರ್ಬೋದು. ಸೊ ಹ್ಯಾಡ್ ಅನ್ನ ಯೂಸ್ ಮಾಡ್ಬೋದು ಅಂತಂದ್ರೆ ನಮಗೆ ಒಂದು ಅರ್ಥ ಆದ್ರೆ ಸಾಕು. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.